ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನೋಡಿ ಈ ಸ್ಯಾರಿ ಚೆನ್ನಾಗಿದೆಯಾ ಅಂತ. ನನಗೆ ಇದು ಗಿಫ್ಟ್ ಬಂದ ಸ್ಯಾರಿ. ಆಲ್ರೆಡಿ ಈ ಸ್ಯಾರಿನ ನಿಮಗೆಲ್ಲ ನಾನು ತುಂಬ ಜನಕ್ಕೆ ತೋರಿಸಿದ್ದೀನಿ. ಹಾಗಾಗಿ ಈ ಸ್ಯಾರಿ ಬಗ್ಗೆ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಈ ಸ್ಯಾರಿ ಬಗ್ಗೆ. ನಾನು ವೀಡಿಯೋನೂ ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ, ನೋಡಿದ್ದೀರಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ ಬನ್ನಿ, ನನಗೆ ಫಾದರ್ಸ್ ಡೇ ವೀಡಿಯೋನ ಇದು ಸ್ವಲ್ಪ ಲೇಟಾಗಿ ಹಾಕ್ತೀನಿ. ಯಾಕಂದರೆ ನಾನೊಂದು 2 ಡೇಸು ಮದುವೆಗೆ ಹೋಗ್ತೀನಿ, ಬ್ಯುಸಿ ಇರ್ತೀನಿ. ಹಂಗಾಗಿ ನೀವು ದಯವಿಟ್ಟು ಈ ವಿಡಿಯೋನ ಖಂಡಿತ ನೋಡಲೇಬೇಕು, ಶೇರ್ ಮಾಡಲೇಬೇಕು. ಅದಕ್ಕಿಂತ ಫಸ್ಟು ಫ್ರೆಂಡ್ಸ್, ನಾನು ನನ್ನಪ್ಪನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೆ, ಅವ್ರು ಯಾವ ಥರ ಬದುಕಿದ್ರು, ಅವ್ರು ಯಾವ ರೀತಿ ನಮಗೆ ಒಳ್ಳೆಯ ಬುದ್ಧಿನ ಕಲಿಸ್ಕೊಟ್ಟು ಹೋಗಿದ್ದಾರೆ. ಫ್ರೆಂಡ್ಸ್, ನೋಡಿ, ಜೀವನದಲ್ಲಿ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ನಾವು ಏನನ್ನು ಒಬ್ಬರ ಬಗ್ಗೆನೇ ಕಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್, ನೋಡಿ, ನಮಗೆ ತಂದೆಯೇ ಮುಖ್ಯ ಅಂತ ಯಾರು ಹೇಳೋಕ್ಕಾಗಲ್ಲ. ನೋಡಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ತಾಯಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಾವು ತಾಯಿ ತಂದೆ ಇಬ್ಬರೂ ಇಲ್ಲದೆ ಹೋದರೆ ಈ ಪ್ರಪಂಚ ನೋಡೋಕ್ಕೆ ಸಾಧ್ಯವೇ ಇರಲಿಲ್ಲ. ಹಂಗಾಗಿ ಫಾದರ್ಸ್ ಡೇನ ನಾವು ಬರೀ ತಂದೆಗೆ ಮಾತ್ರ ಆಚರಿಸ್ಬಾರ್ದು, ಮತ್ತು ಮದರ್ಸ್ ಡೇನ ತಾಯಿಗೆ ಮಾತ್ರನೇ ಆಚರಿಸ್ಬಾರ್ದು. ಫ್ರೆಂಡ್ಸ್, ನಾವು ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು, ಅವ್ರಿಗೆ ನಾವು ಗೌರವ ಕೊಡಬೇಕು, ಅವ್ರಿಗೆ ನಾವು ವಿಶ್ ಮಾಡಬೇಕು. ಅಂತಂದರೆ ನಾವು ಜೀವನದಲ್ಲಿ ಮಾಡಬೇಕಾಗಿರೋದು ಒಂದೇ ಕೆಲಸ ಫ್ರೆಂಡ್ಸ್. ಯಾಕೆ ಗೊತ್ತಾ? ನೋಡಿ, ಒಂದು ತಂದೆ ಆಗಲಿ ತಾಯಿ ಆಗಲಿ, ಒಬ್ಬ ಮಗ ಆಗಲಿ ಮಗಳಾಗಲಿ, ಒಬ್ಬರು ಒಂದು ಕಳ್ಳ ಆದರೆ ತಾಯಿ ತಂದೆ ಇಬ್ಬರೂ ಸಹಿಸಲ್ಲ. ಅವರು ಒಂದು ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ತಂದೆ ತಾಯಿ ಇಬ್ಬರೂ ಯೋಚನೆ ಮಾಡ್ತಾರೆ. ಒಬ್ಬ ತಂದೆಯೇ ಯೋಚನೆ ಮಾಡಲ್ಲ, ಒಬ್ಬ ತಾಯಿನೂ ಯೋಚನೆ ಮಾಡಲ್ಲ. ಹಂಗಾಗಿ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಬರೀ ಫಾದರ್ಸ್ ಡೇ, ಬರೀ ಮದರ್ಸ್ ಡೇ ನಾವು ಬರೀ ವಿಶ್ ಮಾಡಿದ್ರೆ, ಆಚರಿಸಿದ್ರೆ, ಕೇಕ್ ಕಟ್ ಮಾಡಿದ್ರೆ, ಇದರಲ್ಲೇ ಈ ವಿಶಸ್ಸು ಎಂದಿಗೂ ಮುಗಿಯಲ್ಲ ಫ್ರೆಂಡ್ಸ್. ಯಾಕೆಂದರೆ ನೋಡಿ, ಅವರು ನಮ್ಮನ್ನು ಈ ಭೂಮಿಗೆ ತರೋಕ್ಕೆ ಒಬ್ರದ್ದೇ ಪಾಲಿರಲ್ಲ, ಇಬ್ಬರದ್ದು ಇರುತ್ತೆ. ತಾಯಿ ತಂದೆ ಇಬ್ಬರೂ ಇಲ್ಲ ಅಂದರೆ ನಾವು ಈ ಪ್ರಪಂಚನ ನೋಡೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಒಬ್ಬರು ಇಂಜಿನಿಯರ್ ಆಗ್ಬೋದು, ಒಬ್ಬರು ಡಾಕ್ಟ್ರ್ ಆಗ್ಬೋದು, ಒಬ್ಬರು ಏನೇನು ಕೆಲಸ ಎಲ್ಲ ಮಾಡ್ಬೋದು. ಅದರಲ್ಲೆಲ್ಲ ನಾವು ಹೆಸರು ಮಾಡಬೇಕು ಅಂತ ಅಂದರೆ ಅದಕ್ಕೆ ಕಾರಣ ತಾಯಿ ತಂದೆ ಇಬ್ಬರೂ ಆಗಿರ್ತಾರೆ. ಫ್ರೆಂಡ್ಸ್, ನಾನು ಒಬ್ಬರೇ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ನೋಡಿ, ತಾಯಿ ನಮಗೆ 9 ತಿಂಗಳು ಹೊಟ್ಟೆಲಿ ಹೊತ್ತು ಹೆತ್ತು ನಮಗೆ ಜನ್ಮನ ಕೊಟ್ಟರೆ ಆ ಜನ್ಮಕ್ಕೆ ಕಾರಣ ಆಗೋದೇ ಒಬ್ಬ ತಂದೆ. ಹಾಗಾಗಿ ಫ್ರೆಂಡ್ಸ್, ನಮಗೆ ತಾಯಿ ತಂದೆ ಇಬ್ಬರೂ ಒಂದೇ. ತಾಯಿ ನಮಗೆ ಜನ್ಮ ಕೊಡ್ಬೋದು, ನಾವು ಒಂದು ಹೆಣ್ಣು ತಾಯಿ ಆಗೋಕ್ಕೆ ಕಾರಣ ಒಂದು ಗಂಡು. ಹಂಗಾಗಿ ಫ್ರೆಂಡ್ಸ್, ನೋಡಿ, ಈ ಪ್ರಪಂಚದಲ್ಲಿ ತಾಯಿ ತಂದೆ ಇಬ್ಬರೂ 2 ಕಣ್ಣು ಇದ್ದಾಗೆ. 2 ಕಣ್ಣಲ್ಲಿ ನಮಗೆ ಒಂದೇ ಒಂದು ಕಣ್ಣು ಹೋದ್ರೂ ಈ ಪ್ರಪಂಚನ ಪೂರ್ತಿ ನೋಡೋಕ್ಕಾಗಲ್ಲ. ಅದಕ್ಕೆ 2 ಕಣ್ಣು ಇದ್ರೇ ನಾವು ಈ ಪ್ರಪಂಚ ಎಷ್ಟು ಸುಂದರವಾಗೈತೆ ಅಂತ ನೋಡೋಕ್ಕೆ ಸಾಧ್ಯ. ಹಂಗಾಗಿ ತಾಯಿ ತಂದೆ ಇಬ್ಬರು ಸೇರಿ ನಮಗೆ ಕಷ್ಟಪಟ್ಟು, ನೋಡಿ, ತಂದೆ ಹೊರಗಡೆಯಿಂದ ಏನಾದರೂ ತಂದು ಕೊಟ್ಟರೆ ಅದನ್ನು ಎಷ್ಟು ಸುಂದರವಾಗಿ ಎಷ್ಟು ರುಚಿಯಾಗಿ ನಮಗೆ ಮಾಡಾಕಳು ಒಬ್ಬಳು ತಾಯಿ. ನಾವು ಎಷ್ಟೇ ತಂದೆ ಒಂದು ಬಟ್ಟೆನ ನಮಗೆ ಅಂಗಡಿಯಿಂದ ತಂದು ಕೊಟ್ಟರೆ ಒಬ್ಬಳು ತಾಯಿ ಅದು ಎಷ್ಟೇ ಕೊಳೆಯಾಗಿರಲಿ ಅದನ್ನು ವಾಶ್ ಮಾಡಿ ನನ್ನ ಮಗ ಅಥವಾ ನನ್ನ ಮಗಳು ಸುಂದರವಾಗಿ ಕಾಣಲಿ ಅಂತ ಆ ಬಟ್ಟೆಗೆ ಐರನ್ ಮಾಡಿ ನಮಗೆ ಹಾಕಿ ಸ್ಕೂಲಿಗೆ ಕಳಿಸ್ತಾಳೆ ಒಬ್ಬಳು ತಾಯಿ. ತಂದೆ ನೋಡಿ, ರೇಷನ್ನು ಎಲ್ಲನೂ ತಂದು ಹಾಕ್ಬೋದು, ಆದರೆ ಅದನ್ನು ಅಡುಗೆ ಮಾಡಿ ನಮಗೆ ಬಾಕ್ಸ್ಗೆ ಹಾಕಿ ಸ್ಕೂಲ್ಗೆಲ್ಲ ಕಳಿಸಿ ಲಾಲನೆ ಪಾಲನೆ ಮಾಡಲು ಒಬ್ಬಳು ತಾಯಿ. ಒಬ್ಬ ತಂದೆ ಹೊರಗಡೆ ಅವನು ಕೂಲಿ ಮಾಡ್ಬೋದು, ಇಲ್ಲ ಒಬ್ಬ ಆಫೀಸ್ ಕೆಲಸನೇ ಮಾಡ್ಬೋದು, ಒಬ್ಬ ಮೂಟೆ ಹೊರ್ಬೋದು, ಒಬ್ಬ ಭಿಕ್ಷುಕನೇ ಆಗಿರ್ಬೋದು. ಅವನು ಇವತ್ತು ನನ್ನ ಮಕ್ಕಳಿಗೆ ಊಟ ಬೇಕು, ನನ್ನ ಹೆಂಡ್ತಿಗೆ ಊಟ ಬೇಕು ಅಂತ ಕಷ್ಟಪಟ್ಟು ಹೊರಗಡೆಯಿಂದ ತಂದು ಕೊಡ್ತಾನೆ ತನ್ನ ಹೆಂಡ್ತಿಗೆ. ಅದನ್ನು ಸರಿಯಾದ ರೀತಿಲಿ ನಮಗೆಲ್ಲ ಮಾಡಿ ನಮ್ಮನ್ನೆಲ್ಲ ನೋಡ್ಕೊಳ್ಳು ಒಬ್ಬಳು ತಾಯಿ. ಹಂಗಾಗಿ ಫ್ರೆಂಡ್ಸ್, ತಾಯಿ ತಂದೆ ಇಬ್ಬರೂ ನಮಗೆ ಮೊದಲನೇ ಗುರುಗಳು. ನಮಗೆ ಮನೆಯೇ ಮೊದಲನೇ ಪಾಠಶಾಲೆ, ತಾಯಿ ತಂದೆ ಮೊದಲನೇ ಗುರುಗಳು. ತಾಯಿ ಮೊದಲ ಗುರು ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದು ಸುಳ್ಳು. ಯಾಕೆ ಗೊತ್ತಾ? ನಮಗೆ ಯಾವಾಗಲೂ ತಾಯಿನೇ ಪಾಠ ಹೇಳ್ಕೊಡಲ್ಲ, ಅದರಲ್ಲಿ ತಂದೆನೂ ಪಾಠ ಹೇಳ್ಕೊಡ್ತಾ ಇರ್ತಾರೆ. ತಂದೆನೂ ನಮಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದಿರ್ಬೋದು, ನಮ್ಗೆ ಊಟ ಮಾಡಿಸೋದಿರ್ಬೋದು, ನಮಗೆ ಸ್ನಾನ ಮಾಡಿಸೋದ್ರಿಂದನೂ ಫ್ರೆಂಡ್ಸ್ ಒಬ್ಬ ತಂದೆ ತಾಯಿಯಷ್ಟೇ ಸರಿಸಮವಾಗಿ ಮಾಡ್ತಾನೆ. ಹಂಗಾಗಿ ಫ್ರೆಂಡ್ಸ್, ನಾವು ತಾಯಿ ತಂದೆ ಎರಡೂ ಜನಕ್ಕೂ ವಿಶಸ್ಸು ಹೇಳ್ಬೇಕು. ವಿಶಸ್ಸು ಯಾವ ರೀತಿ ಹೇಳಬೇಕು ಅಂದರೆ, ಒಬ್ಬ ತಂದೆಗೆ ತಾಯಿಗೆ ತನ್ನ ಮಕ್ಕಳು ಎತ್ತರವಾಗಿ ಬೆಳೆದು ಒಂದು ಒಳ್ಳೆಯ ಹೆಸರು ತಂದು ಕೊಡ್ತಾರಲ್ಲ, ಆಗ ಅವರು ನನ್ನ ಭುಜದ ಎತ್ತರಕ್ಕೆ ನನ್ನ ಮಗ ಮಗಳು ಬೆಳೆದು ಎಷ್ಟೊಂದು ನನಗೆ ಹೆಸರು ತಂದು ಕೊಟ್ಟರು ಅಂತ ಖುಷಿ ಪಡ್ತಾರಲ್ಲ,
ಅದೇ ನಾವು ಅವ್ರಿಗೆ ಕೊಡೋ ದೊಡ್ಡ ವಿಷಸ್ಸು ಈ ಪ್ರಪಂಚದಲ್ಲಿ. ಮತ್ತು ಅವ್ರಿಗೇನಾದ್ರು ಆದಾಗ ನಾವು ಅವ್ರನ್ನ ಲಾಲನೆ ಪಾಲನೆ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತೀವಲ್ಲ, ಅಪ್ಪ ನಾನು ಮಕ್ಳು ಎತ್ತಿದ್ದಕ್ಕೂ ಸಾರ್ಥಕ ಆಯಿತು, ನಾನು ಮಕ್ಕಳನ್ನ ಹುಟ್ಟಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಒಬ್ಬ ತಂದೆ ಖುಷಿ ಪಡ್ತಾನೆ. ನಾನು ಮಕ್ಕಳನ್ನ 9 ತಿಂಗಳು ಎತ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಒಬ್ಬಳು ತಾಯಿ ಖುಷಿ ಪಡ್ತಾಳೆ ಫ್ರೆಂಡ್ಸ್. ಹಂಗಾಗಿ ನಾವು ಬರೀ ಫಾದರ್ಸ್ ಡೇ ಅಲ್ಲ, ಫಾದರ್ಸ್ ಡೇ ಮದರ್ಸ್ ಡೇ ಎರಡೂ ನಮಗೆ ತುಂಬಾ ಮುಖ್ಯ. ಹಂಗಾಗಿ ಫ್ರೆಂಡ್ಸ್ ನಾನು ಎಲ್ಲರೂ ಅಷ್ಟೇ ಅವ್ರವ್ರ ತಂದೆ ಬಗ್ಗೆ ಹೇಳ್ಕೋಬೇಕು ಅಂದರೆ ಅವರು ತುಂಬ ಹೆಮ್ಮೆ ಪಡ್ತಾರೆ. ಒಬ್ಬಳು ತಾಯಿ ಬಗ್ಗೆ ಹೇಳ್ಕೋಬೇಕು ಅಂದ್ರೂ ಫ್ರೆಂಡ್ಸ್ ಅಷ್ಟೇ ಖುಷಿಯಿಂದ ಹೇಳ್ಕೊತಾರೆ. ಈಗ ನೋಡಿ ಫ್ರೆಂಡ್ಸ್, ನಾವು ಎಲ್ಲರೂ ತಾಯಿ ಆಗಿದ್ದೀವಿ, ಎಲ್ಲರೂ ತಂದೆನೂ ಆಗಿದ್ದೀವಿ. ನಮ್ಮ ತಂದೆ ತಾಯಿಯಿಂದ ನಾವು ಈ ಭೂಮಿಗೆ ಬಂದಿದ್ವಿ, ನಮ್ಮಿಂದ ನಮ್ಮ ಮಕ್ಕಳು ಬಂದಿದ್ದಾರೆ. ಈಗ ನೋಡಿ ನೀವೇ ನಮ್ಮ ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗ್ತಿದ್ರೆ ಅವರೇನಾದರೂ ಒಂದು ಡ್ಯಾನ್ಸ್ ಕಾನ್ಫಿಡೆನ್ಷಿಯಲ್ ಏನಾದರೂ ಗೆದ್ದಿದ್ರೆ ಸೋತಿದ್ರೆ ಎಷ್ಟು ಖುಷಿ ಪಡ್ತೀವಿ, ಆಮೇಲೆ ಎಷ್ಟು ನೋವು ಪಡ್ತೀವಿ. ಅಯ್ಯೋ ಈ ಥರ ಆಗಬೇಕಿತ್ತು, ಆ ಥರ ಆಗಬೇಕಿತ್ತು ಅಂತ. ನೋಡಿ ಒಂದು ಮಕ್ಕಳು ಓದಿದಾಗ ಪಾಸ್ ಆದಾಗ ನಾವೆಷ್ಟು ಖುಷಿ ಪಡ್ತೀವಿ, ಅವರು ಫೇಲ್ ಆದಾಗ ನಾವೆಷ್ಟು ಫೀಲ್ ಮಾಡ್ಕೊತೀವಿ. ಆದರೆ ಒಬ್ಬ ತಂದೆ ಆ ಥರ ಅಲ್ಲ. ಒಂದು ತಾಯಿ ನೋಡಿ ಅಳ್ತಾಳೆ, ಕೊರಗ್ತಾಳೆ, ಹೊಡಿತಾಳೆ. ತಂದೆನೂ ಹೊಡಿತಾನೆ, ಹೊಡೆಯಲ್ಲ ಅಂತ ನಾನು ಹೇಳಲ್ಲ. ಆದರೆ ನಮ್ಮ ಹೆಂಗಸ್ಗಿಂತ ಗಂಡಸರು ಜಾಸ್ತಿ ಫೀಲ್ ಮಾಡ್ತಾರೆ ಗಂಡಸರು, ಆದರೆ ಅವರು ತೋರಿಸ್ಕೊಳ್ಳಲ್ಲ. ಎಲ್ಲನೂ ಅವರ ಹೃದಯದಲ್ಲೇ ಅಡಗಿಸ್ಕೊಂಡು ಮುಂದೆ ತೋರಿಸ್ಕೊಳ್ಳಲ್ಲ. ಏನೊಂದು ಧೈರ್ಯವಾಗಿರ್ತಾರೆ, ಅಯ್ಯೋ ನಾನು ಗಂಡಸು, ಎಲ್ಲರ ಮುಂದೆ ಅಳಬಾರ್ದು, ಏನಾದರೂ ತಿಳ್ಕೊತಾರೆ ಅಂತಾರೆ. ಆದರೆ ನಾವು ಹೆಂಗಸ್ರು ಆ ಥರ ಅಲ್ಲ ಫ್ರೆಂಡ್ಸ್. ಯಾವಾಗ ದುಃಖ ಬತ್ತು ಆವಾಗ ಕಣ್ಣೀರು ಹಾಕೇ ಬಿಡ್ತೀವಿ. ಇವರಿದ್ದಾರೆ ಅವರಿದ್ದಾರೆ ಅಂತ ನಾವೇನು ಅಂದ್ಕೊಳ್ಳೋದೇ ಇಲ್ಲ, ನಾವು ಬೇಗ ಹತ್ಬಿಡ್ತೀವಿ. ಒಬ್ಬ ತಂದೆ ಆ ಥರ ಅಲ್ಲ. ಅದನ್ನೆಲ್ಲ ಹೃದಯದಲ್ಲಿ ಇಟ್ಕೊಂಡು ತಾನು ಅಳೋದೇ ಇಲ್ಲ, ನನಗೆ ಚಿಂತೆನೇ ಇಲ್ವೇನೋ ಅನ್ನೋ ರೀತಿ ಬದುಕ್ತಾ ಇರ್ತಾರೆ ಒಬ್ಬ ತಂದೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿರೋದು. ನೋಡಿ ಫ್ರೆಂಡ್ಸ್, ಇದು H&C ಅಂತ, ಇದು ನಮ್ಮ ತಂದೆ ಹೆಸರು ಚಂದ್ರಪ್ಪ ಅಂತ, ನನ್ನದು ಹೇಮಾ ಅಂತ. ಯಾಕೆಂದರೆ ಫ್ರೆಂಡ್ಸ್, ನನಗೆ ತಂದೆ ಇಲ್ಲ. ನಮ್ಮ ತಂದೆ ನಮ್ಗೆ 10 ವರ್ಷ ಆದಾಗಲೇ ತೀರೋದ್ರು. ನಾವು 3 ಜನ ಮಕ್ಕಳು, 2 ಜನ ಹೆಣ್ಮಕ್ಳು. ಆವಾಗಿಂದ ನಮಗೆ ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ಲಾಲನೆ ಪಾಲನೆ, ನಮ್ಮನ್ನ ಸಾಕಿರೋದು. ಯಾರೇನೇ ಅಂದರೂ ಅನ್ನೋರ ಹತ್ರ ಅನ್ನಿಸ್ಕೊಂಡು, ಆಡೋರ ಹತ್ರ ಆಡಿಸ್ಕೊಂಡು, ನಮ್ಮ ತಾಯಿ ನಮಗೆ ಒಂದು ಟೀಚರ್ ಆಗಿ ಕೆಲಸ ಮಾಡಿ ನಮ್ಮನ್ನ ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲ ಸಾಕಿ ಫ್ರೆಂಡ್ಸ್ ನಮಗೆಲ್ಲ ಒಂದು ದಾರಿ ಮಾಡಿದ್ದಾರೆ. ಇವತ್ತು ನಾವೇನಾದರೂ ಒಂದು ಆಕ್ಟಿವ್ ಆಗಿದ್ದೀವಿ, ಒಂದು ಜಾಗದಲ್ಲಿ 10 ಜನನ ಎದುರಿಸಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಫ್ರೆಂಡ್ಸ್, ಅದಕ್ಕೆ ಜಾಸ್ತಿ ನಮ್ಮ ತಾಯಿ ಕಾರಣ. ಯಾಕೆ ಅಂದರೆ ಫ್ರೆಂಡ್ಸ್, ನಾವು ನಮ್ಮ ತಂದೆನ ತುಂಬ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡು, ಆ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ನಮಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ತಂದೆಗೆ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ. ಗಂಡು ಮಗ ಅಂದರೆ ಇಷ್ಟ ಇಲ್ಲ ಅಂತಲ್ಲ, ನಮ್ಮ ಅಣ್ಣನ ಕಂಡ್ರೂ ಅವ್ರಿಗೆ ತುಂಬ ಇಷ್ಟ. ನಮ್ಮ ಅಣ್ಣ ಬಂದು ಸಿದ್ಧಗಂಗೆಯಲ್ಲಿ ಓದ್ತಾ ಇದ್ದಿದ್ದು, ನಾವು ಬಂದು ಲಿಂಗಾಯತರು. ಹಂಗಾಗಿ ಫ್ರೆಂಡ್ಸ್, ನಮ್ಮ ತಾಯಿ ಟೀಚರ್ ಆಗಿ ಎಲ್ಲರ ಕೈಲೂ ಅನ್ನಿಸ್ಕೊಂಡು, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಒಂದು ಹೆಣ್ಣಿಗೆ ಚಿಕ್ಕ ಏಜಲ್ಲಿ ಗಂಡ ಸತ್ತೋದ್ರೆ, ಅದು ಫ್ರೆಂಡ್ಸ್ ಹಳ್ಳೀಲಿ ನೀವೇ ನೋಡಿದ್ದೀರಿ, ಏನಾದರೂ ಒಂದು ಹಣೆಗೆ ಇಕ್ಕೊಂಡ್ರು 100 ಮಾತಾಡ್ತಾರೆ, ಒಂದು ಬಳೆ ಹಾಕ್ಕೊಂಡ್ರು 108 ಮಾತಾಡ್ತಾರೆ. ಹೂವು ಅಂತೂ ಮಡಿಯೋ ಹಾಗೇ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ನಮ್ಮ ತಾಯಿ ಬಳೆ ಏನು ತೊಟ್ಕೊಳ್ಳಲ್ಲ, ಹೂವು ಏನು ಮುಟ್ಕೊಳ್ಳಲ್ಲ. ನಮ್ಮ ತಂದೆ ಸತ್ತ ಮೇಲೆ ಸುಮ್ಮನೆ ಟೀಚರ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಒಂದು ಸ್ಟಿಕ್ಕರ್ ಇಕ್ಕತ್ತಾಯಿದ್ದು ಅಷ್ಟೇ ಫ್ರೆಂಡ್ಸ್. ಅದರಲ್ಲೆಲ್ಲ ನಮ್ಮನ್ನ 3 ಜನನ ಕಷ್ಟಪಟ್ಟು ಸಾಕಿ ನಮಗೆಲ್ಲ ಇವತ್ತು ಫ್ರೆಂಡ್ಸ್, ನಾವೇನಾದರೂ ಒಂದು ಟೈಮಲ್ಲಿ ನಮಗೆ ಒಳ್ಳೆ ಗುಣ ಬಂದಿದ್ದರೆ, ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದರೆ ಫ್ರೆಂಡ್ಸ್, ಅದು ನಮ್ಮ ತಂದೆ ತಾಯಿ ಇಬ್ಬರಿಂದಲೂ ಬಂದಿರುತ್ತೆ. ನಿಮಗಾಗಿರ್ಬೋದು, ನಮಗಾಗಿರ್ಬೋದು. ಒಂದೊಂದು ಸಲ ನಮ್ಮ ತಂದೆ ಗುಣ ನೆನೆಸ್ಕೊತೀವಿ, ಒಂದೊಂದು ಸಲ ನಮ್ಮ ತಾಯಿ ಗುಣನ ನೆನೆಸ್ಕೊತೀವಿ ಫ್ರೆಂಡ್ಸ್ ನಾವೆಲ್ಲರೂ. ನಮ್ಮ ತಂದೆ ಅಂತೂ ಫ್ರೆಂಡ್ಸ್ ತುಂಬ ಚಿಕ್ಕ ಏಜು. ನಾವು 3 ಜನ ಮಕ್ಕಳು, ಒಂದು 10 ವರ್ಷ 12 ವರ್ಷ. ನಾನು ಆವಾಗ 5th ಓದ್ತಾ ಇದ್ದೆ. ಆ ಗ್ಯಾಪಲ್ಲೇ ನಮ್ಮ ತಂದೆ ಸಡನ್ನಾಗಿ ತೀರೋದ್ರು ಫ್ರೆಂಡ್ಸ್. ಅವ್ರಿಗೇನು ಕಾಯಿಲೆನೇ ಬಂದಿರಲಿಲ್ಲ. ಅವ್ರಿಗೆ ಸಡನ್ನಾಗಿ ಯೂರಿನ್ ಬ್ಲಾಕ್ ಆಯಿತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಸಂಡೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಮಂಡೇ ಸತ್ತೋದ್ರು ಫ್ರೆಂಡ್ಸ್. ನಮಗೆ ನಮಗೆ ಅಷ್ಟು ಗೊತ್ತಿಲ್ಲ, ಆದರೆ ಸ್ವಲ್ಪ ನಮಗೆ ಧೈರ್ಯ ಇತ್ತು. ಸತ್ತೋಗಿದ್ದಾರೆ ಅಂತ ನಮಗೆ ನೆನಪೈತೆ ಫ್ರೆಂಡ್ಸ್, ಚೆನ್ನಾಗಿ ನೆನಪೈತೆ. ಯಾಕಂದರೆ ನನಗೆ ಆಲ್ರೆಡಿ 10 ಇಯರ್ಸು, ನಮ್ಮ ಅಕ್ಕಂಗೆ 13 ವರ್ಷ, ನಮ್ಮ ಅಣ್ಣಂಗೆ ಒಂದು 14 ವರ್ಷ. ಅವನು 8ನೇ ಕ್ಲಾಸು 8th 9th ಓದ್ತಾ ಇದ್ದ. ಹಂಗಾಗಿ ಫ್ರೆಂಡ್ಸ್, ನಮಗೆಲ್ರಿಗೂ ನೆನಪಿದೆ ಜಾಸ್ತಿ. ನನಗೆ ಕಮ್ಮಿ ನೆನಪು, ಯಾಕಂದರೆ ನಾನು ಅವರೆಲ್ಲರಿಗಿಂತ ಚಿಕ್ಕವಳು ಫ್ರೆಂಡ್ಸ್. ಆದ್ರೂ ಆವಾಗಲೇ ಫ್ರೆಂಡ್ಸ್ ನಮ್ಮ ತಂದೆ ಏನು ಕೆಲಸನೇ ಮಾಡಿಸ್ತಾ ಇರಲಿಲ್ಲ ನನಗೆ, ಚಿಕ್ಕವಳು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಫ್ರೆಂಡ್ಸ್ ಪೂಜೆ ಮಾಡೋ ಗುಣ ಎಲ್ಲ ಬಂದಿದ್ದು ನನ್ನ ತಂದೆಯಿಂದನೇ. ಯಾಕೆ ಅಂದರೆ ನಮ್ಮ ತಾಯಿನೂ ಪೂಜೆ ಮಾಡ್ತಾಯಿದ್ರು. ಆದರೆ ಫ್ರೆಂಡ್ಸ್, ನಮ್ಮದು ವೀರಭದ್ರೇಶ್ವರ ಶಿವ ಪೂಜೆ ನಿಮಗೆ ಗೊತ್ತು, ಪೂಜಾರರು ದೇವಸ್ಥಾನ ಪೂಜೆ ಮಾಡಬೇಕು ಅಂತ 8 ದಿವಸ ಪೂಜೆ ಬಂದರೆ ಫ್ರೆಂಡ್ಸ್, ನಮ್ಮ ತಂದೆ 5 ಗಂಟೆ ರಾತ್ರಿಗೆ ಎದ್ದೇಳ್ತಾಯಿದ್ರು. ಧನುರ್ಮಾಸ ಬಂದಾಗ ನಾನು ಅವ್ರ ಜೊತೆನೇ ಎದ್ದೇಳ್ತಾಯಿದ್ದೆ. ನಾನು ಎದ್ದೇಳೋ ಅಷ್ಟರಲ್ಲಿ ನೀರೆಲ್ಲ ಕಾಯಿಸಿ ನಮ್ಮ ತಂದೆ ರೆಡಿ ಮಾಡ್ತಾಯಿದ್ರು. ನಾನು ಸ್ನಾನ ಮಾಡ್ಕೊಂಡು, ನಾವೆಲ್ಲ ಫ್ರೆಂಡ್ಸ್ ಇದ್ದೋ ಫ್ರೆಂಡ್ಸ್. ಹಳ್ಳಿ ಮರ ಸುತ್ತೋದು, ಶಿವನಿಗೆ ತುಂಬೆ ಹೂ ಕುಯ್ಕೊ ಬರೋದು, ಇದೆಲ್ಲ ಮಾಡ್ತಾಯಿದ್ದು.
ನನಗೆ ಫ್ರೆಂಡ್ಸ್ ಜಾಸ್ತಿ ಪೂಜೆ ಮಾಡೋ ದೇವ್ರನ್ನ ಪೂಜೆ ಮಾಡೋ ಗುಣ ಬಂದಿದೆ ನಮ್ಮ ತಂದೆಯಿಂದ. ಯಾಕೆಂದರೆ ನಮ್ಮ ತಂದೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ. ನಮ್ಮೂರಲ್ಲಿ ಫ್ರೆಂಡ್ಸ್ ಒಂದು ಬಿಂದಿಗೆ ಜಾತ್ರೆ ಕರಗ ಅಂತ ಆಗುತ್ತೆ, ಅದನ್ನೆಲ್ಲ ನಮ್ಮ ತಂದೆ ಕರಗ ಹೊರ್ತಾಯಿದ್ರು. ಹಂಗಾಗಿ ಅವರು ಹಳ್ಳಿಗೆಲ್ಲ ಗೊತ್ತು ಚೆನ್ನಾಗಿ. ಆಮೇಲೆ ಫ್ರೆಂಡ್ಸ್ ಹಂಗಾಗಿ ನನಗೆ ಜಾಸ್ತಿ ದೇವ್ರ ಪೂಜೆ ಮಾಡೋ ಗುಣ ಬಂದಿದೆ. ನಮ್ಮ ತಾಯಿಯಿಂದನೂ ಬಂದಿದೆ, ಆದರೆ ಜಾಸ್ತಿ ಬಂದಿದ್ದು ನಮ್ಮ ತಂದೆಯಿಂದ. ಯಾಕೆಂದರೆ ನಮ್ಮ ತಂದೆ ದೇವಸ್ಥಾನ ಪೂಜೆ ಮಾಡೋಕ್ಕೆ ಹೋದರೆ ಜೊತೇಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಧನುರ್ಮಾಸ ಎಲ್ಲ ಹೊಳೆ ಹತ್ರ ಎಲ್ಲ ನಾವು ಅವ್ರ ಜೊತೆನೇ ಹೋಗ್ತಾಯಿದ್ದು. ಹಂಗಾಗಿ ಫ್ರೆಂಡ್ಸ್ ಇವತ್ತಿಗೂ ನಾನು ಫ್ರೆಂಡ್ಸ್ ಬೆಂಗಳೂರೇ ಇರಲಿ ಎಲ್ಲೇ ಇರಲಿ ನಾನು ನಂದು ಲಿಂಗು ಶಿವದಾರನ ತೆಗೆದಿಲ್ಲ. ನನಗೆ ಏನೇ ಕಷ್ಟ ಇರಲಿ ಏನೇ ಕೆಲಸ ಇರಲಿ ಫ್ರೆಂಡ್ಸ್, ಮೊದಲು ಸ್ನಾನ ಮಾಡ್ಕೊಂಡು ನಾನು ಪೂಜೆ ಮಾಡಿದ್ಮೇಲೆ ನಂದು ಬೇರೆ ಕೆಲಸ. ನನಗೆ ಫ್ರೆಂಡ್ಸ್ ಎಲ್ಲಿಗಾರು ಹೋದರೆ ಒಂದು ದಿನ ಸ್ನಾನ ಮಾಡಲಿಲ್ಲ ಅಂದರೆ ಸಂಜೆನಾದರೂ ಬಂದು ಸ್ನಾನ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಮೊನ್ನೆ ಮದುವೆಗೆ ಹೋದಾಗ ಬೆಳಗ್ಗೆನೂ ಮಾಡಿದರೆ ಸಾಯಂಕಾಲನೂ ಫ್ರೆಂಡ್ಸ್ ಅಲ್ಲೆಲ್ಲ ಬಂದು ಮಂಡೆ ಸಾಯಂಕಾಲ ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿದೆ ಫ್ರೆಂಡ್ಸ್. ನೋಡಿ ನಮಗೆ ಆಚಾರ ವಿಚಾರನೇ ನಮ್ಮನ್ನ ಕಾಪಾಡೋದು. ನಮ್ಮ ಅಜ್ಜಿ ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಏನಾದರೂ ಎಂಜಲ್ ತಟ್ಟೆ ನಾವು ಊಟ ಮಾಡಿದ ತಟ್ಟೆನ ಅಲ್ಲಲ್ಲೇ 3 ಅವರು 4 ಅವರು ಈ ಥರ ನೊಣ ಮುತ್ಕೊಳ್ಳೋ ಥರ ಎಲ್ಲ ಬಿಟ್ಟರೆ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾಯಿದ್ರು ನಮಗೆ ಫ್ರೆಂಡ್ಸ್, ಆಚಾರ ಅಟ್ಟು ಉಂಟು ಗ್ರಹಚಾರ ಕೆಟ್ಟು ಉಂಟು ಅಂತ. ಯಾಕೆಂದರೆ ಫ್ರೆಂಡ್ಸ್ ನೋಡಿ ನಾವು ತಿಂದು ಎಂದಲೂ ಮನೇಲಿದ್ದೆ. ಈಗ ಫ್ರೆಂಡ್ಸ್ ನಮ್ಮ ವಠಾರದಲ್ಲಿ ಒಂದು 50 ಮನೆ ಇದೆ. ಎಲ್ಲರೂ ಮನೇಲಿ ದೇವರು ವಿಗ್ರಹ ದೇವ್ರ ಪೂಜೆ ಬಂದರೆ ಫ್ರೆಂಡ್ಸ್ ನಮಗೇನು ಊಟ ಕೊಡೋಲ್ಲ. ಇವಾಗಲೂ ಆ ಪದ್ಧತಿ ಇದೆ ಫ್ರೆಂಡ್ಸ್ ನಮ್ಮೂರಲ್ಲಿ. ನಮ್ಮದು ಹೊಳೆ ನರಸೀಪುರದ ಹತ್ರ ಒಂದು ಹಳ್ಳಿ. ಇವಾಗಲೂ ನಮ್ಮ ವಠಾರದಲ್ಲಿ ನಮ್ಮ ಅಣ್ಣ ತಮ್ಮದಿರ ಮನೇಲಿ ಇವಾಗಲೂ ಅದು ನಡೆಸ್ಕೊಂಡೇ ಬಂದಿದ್ದಾರೆ ಫ್ರೆಂಡ್ಸ್. ವೀರಭದ್ರೇಶ್ವರ ಮತ್ತು ರಾಮೇಶ್ವರ ಅಂದರೆ ಶಿವ, ದೇವೇಗೌಡ ಮತ್ತು ರೇವಣ್ಣ ಕುಮಾರಸ್ವಾಮಿ ಇವರೆಲ್ಲರೂ ಫ್ರೆಂಡ್ಸ್ ನಮ್ಮೂರಲ್ಲಿ ತೇರು ಮಾಡಿಸ್ಕೊಟ್ಟಿದ್ದಾರೆ, ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದಾರೆ. ಮತ್ತು ಹೊಳೆ ಹತ್ರದಿಂದ ನಮ್ಮ ಊರಿಗೆಲ್ಲ ನೀರು ಬರೋ ಥರ ಮಾಡಿದ್ದಾರೆ. ಇದು ಟ್ಯಾಂಕರ್ನೆಲ್ಲ ಹಾಕಿಸ್ಬಿಟ್ಟು ನೀರು ಬರೋ ಥರ ಮಾಡಿ ನೆಲ ಫ್ಲೋರ್ ಇತ್ತಲ್ಲ ಅಲ್ಲಿಗೆಲ್ಲ ಟೈಲ್ಸ್ ಹಾಕಿ ನಮ್ಮ ಊರ ಒಳಗೆ ಮೆಟ್ಟಿಲುಗಳನ್ನ ಮಾಡಿಸಿದ್ದಾರೆ. ನಮಗೆ ಸ್ನಾನ ಮಾಡ್ಕೊಳ್ಳೋಕ್ಕೆ, ದೇವ್ರ ಪೂಜೆ ಮಾಡೋಕ್ಕೆ. ಮತ್ತು ಫ್ರೆಂಡ್ಸ್ ನಾವು ದೇವ್ರಿಗೆ ಹರಕೆ ತೀರ್ಸೋಕೆ ಹೋದಾಗ ಅಲ್ಲೇ ಅಡುಗೆ ಮಾಡ್ಕೊಳ್ಳೋ ರೀತಿ ಇದನ್ನೆಲ್ಲ ಕುಮಾರಸ್ವಾಮಿ, ದೇವೇಗೌಡರು ಮತ್ತು ರೇವಣ್ಣ ಇವ್ರ ವಂಶದವರು ನಮ್ಮ ದೇವ್ರಿಗೆ ಮಾಡಿಸಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಈಗಲೂ ಫ್ರೆಂಡ್ಸ್ ನಮ್ಮ ಊರಲ್ಲಿ ನಮ್ಮ ಮನೇಲಿ ನಮ್ಮ ವಂಶದಲ್ಲಿ ದೇವ್ರಿಗೆ ಅನ್ನನ ಎಡೆ ತಗೊಂಡು ಹೋಗೋ ತನಕ ಫ್ರೆಂಡ್ಸ್ ನಾವು ಏನು ಎಂದಲೂ ಮಾಡಬಾರ್ದು. ಮತ್ತು ಅದ್ರ ಅಕ್ಕಿ ಅನ್ನ ಮಾಡ್ತಾರಲ್ಲ ಅದನ್ನು ನಾವು ಆರಿಸ್ಬೇಕಾದ್ರೆ ಫ್ರೆಂಡ್ಸ್ ನಿಮಗೆ ಗೊತ್ತೀಗ ಊರಲ್ಲೆಲ್ಲ ರಾಜಮುಡಿ ಅಕ್ಕಿನೇ ನಮ್ಮೂರಲ್ಲಿ ಬೆಳೆಯೋದು ಫ್ರೆಂಡ್ಸ್. ನಮ್ಮದು ಗದ್ದೆ ಸೀಮೆ, ಹೊಲ ಇಲ್ಲ ಮತ್ತು ತೋಟ. ಇವಾಗಲೂ ಫ್ರೆಂಡ್ಸ್ ಅಲ್ಲಿ ನಮ್ಮ ಕಡೆ ನಾವು ಬೆಂಗಳೂರಲ್ಲಿ ಗೌಡ್ಗಳು ಇವರು ಅವರು ಎಲ್ಲರ ಹತ್ರನೂ ಮಾತಾಡ್ತೀವಿ. ಅವ್ರ ಮನೆಗೆ ನಾವು ಆದರೆ ನಮ್ಮೂರಲ್ಲಿ ಫ್ರೆಂಡ್ಸ್ ಇವಾಗಲೂ ಈ ಕ್ಷಣಕ್ಕೂ ಫ್ರೆಂಡ್ಸ್ ಮಾಂಸ ತಿಂತಾರಲ್ಲ ಗೌಡ್ಗಳು, ಅವರು ನಮ್ಮ ಊರಲ್ಲಿ ಹಳ್ಳಿನಲ್ಲಿ ನಮ್ಮ ಮನೆ ಒಳಗಡೆ ಬರಲ್ಲ ಫ್ರೆಂಡ್ಸ್. ಅದು ಅವಾಗಿಂದ ನಡ್ಕೊಂಡು ಬಂದಿರೋ ರೀತಿ. ಹಳ್ಳಿಯಿಂದ ನಿಮಗೆ ಗೊತ್ತಿರುತ್ತಲ್ಲ, ಅವರು ಒಳಗಡೆ ಬರಲ್ಲ ಫ್ರೆಂಡ್ಸ್. ಆಚೆನೇ ಅವರು ಇವತ್ತಿಗೂ ಫ್ರೆಂಡ್ಸ್ ಅವ್ರಿಗೆ ಚೆಂಬಲಿ ಮತ್ತು ಇದರಲ್ಲಿ ನೀರು ಕೊಡಲ್ಲ. ಅಕಸ್ಮಾತ್ ಅವ್ರಿಗೆ ಕೊಟ್ಟರೆ ಅದನ್ನು ಮತ್ತೆ ನಮ್ಮ ಮನೇಲಿ ಬಳಸಲ್ಲ. ನಮ್ಮ ಮನೇಲಿ ಅಂತಲ್ಲ ಫ್ರೆಂಡ್ಸ್ ಒಂದು 50 ಮನೆ ಇದೆ ನಮ್ಮ ವಠಾರದಲ್ಲಿ, ಅವರೇ ಬರಲ್ಲ ಫ್ರೆಂಡ್ಸ್. ನಮಗಿಂತ ಮುಂಚೆ ಅವರು ಗೌಡ್ಗಳಿದಾರಲ್ಲ ಅವರೇ ನಮ್ಮ ಮನೆ ಹತ್ರ ಒಳಗಡೆಗೆ ಬರಲ್ಲ. ಅವಾಗಿಂದ ಅವ್ರ ಮಕ್ಕಳು ಕಾಲ ಮೊಮ್ಮಕ್ಕಳು ಕಾಲದಿಂದ ಅಂದರೂ ನಡ್ಕೊಂಡು ಬಂದಿದೆ. ಹಂಗಾಗಿ ಫ್ರೆಂಡ್ಸ್ ನಮ್ಮ ತಂದೆ ನಮಗೆ ಚಿಕ್ಕವರಿದ್ದಾಗಲೇ ತೀರೋಗಿದ್ದು. ಅವರು ಇರೋಷ್ಟು ದಿನದಲ್ಲಿ ಫ್ರೆಂಡ್ಸ್ ನಮಗೆ ನಮ್ಮ ಅಣ್ಣಂಗಾಗಿರ್ಬೋದು, ನಮಗೆ ನಮ್ಮ ತಾಯಿ ಅಷ್ಟೇ ಪ್ರೀತಿನ ತೋರಿಸಿದ್ದಾರೆ ಫ್ರೆಂಡ್ಸ್. ನೋಡಿ ಅವರು ಸಾಯ್ತೀನಿ ಅಂತಲೇ ನಮ್ಗೆ ಅಷ್ಟೊಂದು ಪ್ರೀತಿ ತೋರಿಸಿದ್ರೇನೋ. ನಮಗೆ ಒಂದು ಯಾರಿಗಾದ್ರೂ ಒಂದು ಒಳ್ಳೇದು ಹೇಳಬೇಕು, ಒಳ್ಳೆ ಗುಣ ಬರಬೇಕು ಅಂದರು ಫ್ರೆಂಡ್ಸ್ ಒಂದು ತಂದೆ ತಾಯಿ ಇಬ್ಬರಿಂದನೂ ಬಂದಿರುತ್ತೆ. ನಿಮಗಾಗಿರ್ಬೋದು ನಮಗಾಗಿರ್ಬೋದು ಫ್ರೆಂಡ್ಸ್. ನಮಗೆ 2 ಜನನೂ ಮುಖ್ಯ. ಆದರೆ ಅದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಫ್ರೆಂಡ್ಸು. ಇವತ್ತು ಫಾದರ್ಸ್ ಡೇ, ಅವತ್ತೇನು ಮಾಡ್ತಾರೆ ಫುಲ್ ಫಾದರ್ಗೆಲ್ಲ ಏನಾದರೂ ಕೊಡಿಸ್ತಾರೆ. ಇರೋರು ಫ್ರೆಂಡ್ಸ್ ನಾನು ಹೇಳೋದು, ಒಬ್ಬರವ್ರ ಹೆಸರಲ್ಲಿ ಪೂಜೆ ಮಾಡ್ತಾರೆ, ಒಬ್ಬರವ್ರ ಹೆಸರಲ್ಲಿ ಕೇಕ್ ಕಟ್ ಮಾಡ್ತಾರೆ. ಈಗಂತೂ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವುದೇ ಬರಲಿ ಟ್ರೆಂಡಿಂಗು ಎಲ್ಲನೂ ಫ್ಯಾಷನ್ ಥರ ಮಾಡ್ತೀವಿ. ಕೇಕ್ ಕಟ್ ಮಾಡೋದು ಈಗ ನೋಡಿ, ಆವಾಗೆಲ್ಲ ಫಾದರ್ಸ್ ಡೇ ಅಂದ್ರೇ ಹಳ್ಳಿ ಕಡೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ಇವಾಗ ಆ ಥರ ಒಂದು ಫಾದರ್ಸ್ ಡೇ ಬಂದರೆ ನೋಡಿ, ಇವಾಗ ನಾನೇ ನೋಡಿ ವಿಶ್ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಚಿಕ್ಕವಳಿದ್ದಾಗ ಫ್ರೆಂಡ್ಸ್ ಫಾದರ್ಸ್ ಡೇ ಅಂದರೆ ನನಗೂ ಗೊತ್ತಿರಲಿಲ್ಲ. ಇದನ್ನೆಲ್ಲ ನಾವು ಫ್ರೆಂಡ್ಸ್ ಬೆಳೀತಾ ತಿಳ್ಕೊಂಡಿದ್ವಿ. ಈ ಜೀವನನೇ ನಮಗೆಲ್ಲ ಪಾಠ ಕಲಿಸುತ್ತೆ. ಹಂಗಾಗಿ ನಾವು ಇದನ್ನೆಲ್ಲ ಬೆಳೀತಾ ಕಲ್ತಿರೋದು, ಜೊತೇಲಿ ಇರೋವ್ರ ಜೊತೆ ಕಲ್ತಿರೋದು. ನಾವು ಕೆಲಸ ಮಾಡೋ ವರ್ಕ್ ಪ್ಲೇಸಲ್ಲಿ ಏನು ಮಾಡ್ತಾರೆ, ಇವತ್ತು ಯಾವ ಡೇ ಇದೆ, ಇವತ್ತು ಫಾದರ್ಸ್ ಡೇನಾ, ಮದರ್ಸ್ ಡೇನಾ, ಬರ್ತ್ಡೇನಾ, ಅಂಬೇಡ್ಕರ್ ಜಯಂತಿನ, ಗಾಂಧಿ ಜಯಂತಿನ, ಮತ್ತು ಕನ್ನಡ ರಾಜ್ಯೋತ್ಸವನ, ಇದನ್ನೆಲ್ಲ ನೀವೆಲ್ಲ ಫ್ರೆಂಡ್ಸ್ ದೊಡ್ಡವರು ಆದಮೇಲೆ ತಿಳ್ಕೊಂಡಿರೋದು ಅಲ್ವಾ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಫಾದರ್ಸ್ ಡೇ. ಹಂಗಾಗಿ ಫ್ರೆಂಡ್ಸ್ ನಮಗೆ ತಂದೆ ಇಲ್ಲ.
ನಾನು ನನ್ನ ತಂದೆ ಬಗ್ಗೆ ನಾನು ಹೇಳ್ಕೋಬೇಕು ಅಂತ ನನಗೆ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ಕೊತಾ ಇದ್ದೀನಿ. ನಿಮಗೆಲ್ಲ ನಿಮ್ಮ ತಂದೆ ಬಗ್ಗೆ ಹೇಳ್ಕೋಬೇಕು ಅಂದರೆ ನೀವು ಹೇಳ್ಕೊಬೋದು ಫ್ರೆಂಡ್ಸ್. ನಾವೇನು ಬೇರೆಯವ್ರನ್ನ ನೋಡ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಬೇರೆಯವ್ರು ಈ ಥರ ಮಾಡ್ತಾಯಿದ್ದಾರೆ ನಾವು ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಇದೆಲ್ಲ ನಿಮ್ಮ ಸ್ವಂತ ವಿಷಯ. ನಿಮ್ಗೇನು ಅನಿಸುತ್ತೋ ಅದನ್ನು ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಹೆಮ್ಮೆಯಿಂದ ಹೇಳ್ಕೊಬೋದು. ನನಗೇನು ಅನಿಸುತ್ತೋ ನಾನು ಹೇಳ್ಕೊಬೋದು ಫ್ರೆಂಡ್ಸ್. ಯಾವತ್ತೇ ಆಗಲಿ ಅವರೇನು ಅನ್ಕೋತಾರೋ ಇವರೇನು ಅನ್ಕೋತಾರೋ ಅಂತ ಯಾವತ್ತೂ ಮುಜುಗರ ಪಡಬೇಡಿ. ಯಾರು ಅನ್ನೋರು ಹಾಡೋರು ನಿಮಗೆ ನಮಗೆ ಊಟ ಕೊಡಲ್ಲ, ಬಟ್ಟೆನೂ ಕೊಡಲ್ಲ. ಅವ್ರು ಅನ್ನೋರು ಆಡ್ಕೊತಾ ಇರ್ತಾರೆ. ಒಬ್ಬರು ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದ್ರೂ ಅಂತಾರೆ. ಒಬ್ಬ ಮನುಷ್ಯ ಕಷ್ಟಪಟ್ಟು ಬದುಕಿದ್ರು ಅಂತಾರೆ, ಒಬ್ಬರು ಕೆಟ್ಟರು ಅಂತಾರೆ. ನಿಮ್ಮ ತಂದೆ ತಾಯಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ನಮ್ಮ ತಂದೆ ತಾಯಿ ಬಗ್ಗೆ ನಮಗೆ ಗೊತ್ತಿರುತ್ತೆ ಹೊರತು ಅವ್ರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್ ಇವತ್ತು ನನಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಒಂದೊಂದು ಸಲ ಫ್ರೆಂಡ್ಸ್ ನನಗೆ ದುಃಖನೂ ಬರುತ್ತೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನನಗೆ ಎಲ್ಲ ತಂದೆಯರನ್ನ ನೋಡಿದಾಗ ಫ್ರೆಂಡ್ಸ್ ನನಗೊಂಥರ ಅನಿಸುತ್ತೆ. ಯಾಕೆ ಗೊತ್ತಾ, ನಮ್ಮ ತಂದೆನೂ ಇದ್ದಿದ್ರೆ ನಮಗೆ ಇವಾಗ ಏನೆಲ್ಲ ಮಾಡ್ತಾಯಿದ್ರು ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೋಡಿ, ಆವಾಗ ಸ್ವಲ್ಪ ಬಡತನ ಇತ್ತು. ನಮ್ಮ ತಂದೆ ಹಳ್ಳಿ ಜೀವನ, ನಾವು ರೈತರು. ನಮ್ಮ ತಂದೆ ಗದ್ದೆಯಲ್ಲಿ ಕೆಲಸ ಮಾಡಿ ತೋಟದಲ್ಲಿ ಕಾಯಿ ಬಂದರೆ ಅದನ್ನು ಮಾರಿ ನಮಗೆ ಊಟ ತಂದು ಹಾಕೋದಿರ್ಬೋದು. ಇನ್ನು ಗದ್ದೆಲಂತೂ ಫ್ರೆಂಡ್ಸ್ ನಮಗೆ ಅನ್ನಕ್ಕೇನು ನಮಗೆ ದರಿದ್ರ ಬರಲಿಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್ ನಮ್ಮ ಮನೇಲಿ ಬೆಳೀತಾಯಿದ್ರು ಜಮೀನಲ್ಲಿ. ಒಂದು ಮೂಟೆ ಅಕ್ಕಿನ ತಂದು ಬಿಡಿಸಿದ್ರೆ ಫ್ರೆಂಡ್ಸ್ ಬಾಕ್ಸ್ಗೇನೂ ಆಗ್ತಾಯಿರಲಿಲ್ಲ, ಹಂಗೆ ಇಡ್ತಾಯಿದ್ರು. ಅಕಸ್ಮಾತ್ ಫ್ರೆಂಡ್ಸ್ ನಮ್ಮ ತಂದೆನೂ ಇದ್ದಿದ್ರೆ ಇವಾಗ ಈ ಜನ್ರೇಷನ್ಗೆ ಒಂದು ಕಥಾ ಇದ್ರೇನೋ ನನ್ನ ಮನಸ್ಸಲ್ಲಿ ಫ್ರೆಂಡ್ಸ್. ಯಾರ್ಯಾರ ಮನಸ್ಸಲ್ಲಿ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲ. ಆದರೆ ನೋಡಿ ನಮ್ಮ ತಾಯಿ ನೋಡಿ ಫ್ರೆಂಡ್ಸ್, ಇವಾಗ ಆವಾಗ ಒಂಥರ ಬಡತನದಲ್ಲಿದ್ರು, ಇವಾಗ ನಮ್ಮ ತಾಯಿ ಆ ಥರ ಅಲ್ಲ. ಎಲ್ಲರೂ ಥರ ಬಟ್ಟೆ ಹಾಕೋಬೇಕು, ಚೆನ್ನಾಗಿರಬೇಕು. ನಾವು ಏನೊಂದು ಮಾಡಲಿ ಫ್ರೆಂಡ್ಸ್, ನಮ್ಮ ತಾಯಿ ಏನು, ಈಗ ನೋಡಿ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂದ್ರೂ ನಮ್ಮ ತಾಯಿಗೆ ಗೊತ್ತಿದ್ರು ಇದನ್ನು ಏನಕ್ಕೆ ಮಾಡ್ತಾಯಿದ್ದೀನಿ ಅದನ್ನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅನ್ನಲ್ಲ. ಯಾಕೆ ಗೊತ್ತಾ, ಅವರು ಎಜುಕೇಟೆಡು. ಯಾಕೆಂದರೆ ಫ್ರೆಂಡ್ಸ್ ಅವ್ರು ಅವಾಗ SLC ಓದಿರೋದು, ಇವಾಗಿನ ಡಬಲ್ ಡಿಗ್ರಿಗೆ ಸಮ ಇಂಜಿನಿಯರಿಗೆ ಸಮ. ಹಂಗಾಗಿ ಫ್ರೆಂಡ್ ನಮ್ಮ ತಾಯಿ ಓದಿರೋದ್ರಿಂದ ನನ್ನ ಮಗಳಿಗೆ ಹಠ ಮಾಡಿ ಇಂಜಿನಿಯರ್ ಓದಲೇಬೇಕು ಅಂತ ಹಠ ಮಾಡಿದ್ರು. ಆದರೆ ಇವಾಗ ಹೆಂಗೆ ಅಂದರೆ ನಮ್ಮ ತಾಯಿ ಹೆಂಗೆ ಅಂದರೆ ಫ್ರೆಂಡ್ಸ್ ಏನೇ ಬಂದರೂ ನಾರ್ಮಲ್ಲು. ಯಾಕೆಂದರೆ ಫ್ರೆಂಡ್ಸ್ ಅವರು ಎಜುಕೇಟೆಡು. ಅವಾಗ ಅಷ್ಟು SLCನೇ ಇವಾಗ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಿರುತ್ತೆ. ಆವಾಗೆಲ್ಲ SLCನೇ ಒಂದು ಮಾಸ್ಟರ್ ಡಿಗ್ರಿ ಥರ ಅಂದ್ಕೊಳ್ಳಿ. ಹಂಗಾಗಿ ನೋಡಿ ನಮ್ಮ ತಾಯಿ ಎಜುಕೇಟೆಡ್ ಆಗಿರೋದ್ರೆ ನಾವು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಏನಾದರೂ ಹೇಳ್ತಾರೆ ಒಳ್ಳೆಯದನ್ನು. ಮತ್ತು ಈಗ ಫ್ರೆಂಡ್ಸ್ ನಾವು ನೋಡಿ ಏನಾದರೂ ಈಗ ನೋಡಿ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡೋದು ಈ ಥರ ಎಲ್ಲ ಮಾತಾಡಿ ಏನು ನಮ್ಮ ತಾಯಿಗೆ ಮುಜುಗರಲ್ಲ. ಅವರು ಮಾಡಲಿ ಬಿಡು ಮಾಡಲಿ ಅಂತಾರೆ. ಏನು ಒಂದು ದಿವಸಕ್ಕೂ ಅವ್ರು ಏನು ಅನ್ನಲ್ಲ ಫ್ರೆಂಡ್ಸ್. ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಯಾಕೆಂದರೆ ಫ್ರೆಂಡ್ಸ್ ಅವ್ರಿಗೆ ಈ ಯಾಕಂದರೆ ಅವ್ರು ಆಲ್ರೆಡಿ ಟೀಚರ್ ಕೆಲಸ ಮಾಡಿದ್ದಾರೆ. ಈಗ ಟೀಚರ್ ಕೆಲಸ ಮಾಡ್ತಾಯಿಲ್ಲ ಫ್ರೆಂಡ್ಸ್, ರಿಟೈರ್ಡ್ ಆಗಿದ್ದಾರೆ. ಎಲ್ಲ ಜ್ಞಾನನೂ ಗೊತ್ತು ನಮ್ಮ ತಾಯಿಗೆ. ಅವರು ಎಜುಕೇಷನ್ ಮಾಡಿದ್ದಾರೆ, ಓದಿದಾರಲ್ಲ. ಹಂಗಾಗಿ ಫ್ರೆಂಡ್ಸ್ ಅವ್ರಿಗೆಲ್ಲ ಗೊತ್ತು. ಅಕಸ್ಮಾತ್ ನನ್ನ ಮನಸ್ಸಲ್ಲಿ ಫ್ರೆಂಡ್ಸ್, ನಿಮ್ಮ ಮನಸ್ಸಲ್ಲಿ ಹೇಗೋ ನನಗೆ ಗೊತ್ತಿಲ್ಲ, ನಾನು ಒಂದೊಂದು ಸಲ ಮನಸ್ಸಲ್ಲಿ ಅನ್ಕೋತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮ ಅಪ್ಪನೂ ಇದ್ದಿದ್ರೆ ಫ್ರೆಂಡ್ಸ್ ನಾವು ಅವಾಗೆಲ್ಲ ಮಮ್ಮಿ ಡ್ಯಾಡಿ ಈ ಥರ ಎಲ್ಲ ಅಂತಿರಲಿಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಸುಳ್ಳೇನು, ನನ್ನ ಮಗಳು ಇವಾಗ ನನ್ನ ಮಮ್ಮಿ ಅಂತ ಕರೀತಾಳೆ. ನಾನು ಅವಳಿಗೆ ಹೇಳೇ ಕೊಡಲಿಲ್ಲ. ಯಾಕೆಂದರೆ ಕಾರ್ಮೆಂಟ್ಗೆ ಹೋದ್ಲಲ್ಲ, ಅವಳಿಗೆ ಎಲ್ಲ ಗೊತ್ತಾಗೋಯ್ತು. ಇವ್ರನ್ನ ಮಮ್ಮಿ ಅನ್ಬೇಕು, ಇವ್ರನ್ನ ಡ್ಯಾಡಿ ಅನ್ಬೇಕು. ನನ್ನ ಅಮ್ಮನ ಅವಳು ಅಮ್ಮ ಅಂತಾಳೆ, ಅಜ್ಜಿ ಅಂತ ಹೇಳಲ್ಲ. ನನ್ನನ್ನು ಮಮ್ಮಿ ಅಂತ ಹೇಳ್ತಾಳೆ. ನಾನೇನು ಅವಳಿಗೆ ಮಮ್ಮಿ ಅಂತ ಕರಿ ಅಂತಲೇ ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್. ನೋಡಿ ವಾತಾವರಣ ನೋಡಿ. ಆದರೆ ಫ್ರೆಂಡ್ಸ್ ಊರ ಕಡೆ ಎಲ್ಲ ನಿಮಗೆ ಗೊತ್ತಾ, ಅಕ್ಕ ಅಣ್ಣ ಅಂತ ಕರೀತಾರೆ, ಒಬ್ಬೊಬ್ಬರು ಅಪ್ಪ ಅಮ್ಮ ಅಂತ ಕರೀತಾರೆ. ಆದರೆ ಫ್ರೆಂಡ್ಸ್ ನಾವು ಯಾವಾಗಲೂ ನಮ್ಮ ತಂದೆನ ಅಣ್ಣ ಅಂತಲೇ ಕರಿತಾ ಇದ್ವಿ, ನಮ್ಮ ಅಮ್ಮನ ಅಕ್ಕ ಅಂತಲೇ ಕರಿತೀವಿ. ನಾವು ಯಾಕೆ ಅಕ್ಕ ಅಂತ ಕರಿತಿದ್ದೆವು ಅಂದರೆ ಫ್ರೆಂಡ್ಸ್, ನಮ್ಮ ಅಮ್ಮನ ಅಕ್ಕನ ಮಕ್ಕಳೆಲ್ಲ ನಮ್ಮ ಮನೆಗೆ ಬರೋರು 1 ತಿಂಗಳು 2 ತಿಂಗಳು ಈ ಥರ. ಯುಗಾದಿ ಹಬ್ಬ ಬಂದರೆ ನಮ್ಮಪ್ಪ ಬೀದಿಗೆ ಕರ್ಗ ಬರ್ತಾಯಿದ್ರಲ್ಲ, ಅವರೆಲ್ಲರೂ ನಮ್ಮಮ್ಮನ ಅಕ್ಕ ಅಕ್ಕ ಅನ್ನೋರು. ನಮಗೆ ಫ್ರೆಂಡ್ಸ್ ಚಿಕ್ಕದ್ರಿಂದ ಅದೇ ಬಂದ್ಬಿಡ್ತು. ಆಮೇಲೆ ನಮ್ಗೆ ಅಮ್ಮ ಅಂತ ಅನ್ನಬೇಕು ಅಂತ ಅನ್ನಿಸ್ಲೇ ಇಲ್ಲ ಫ್ರೆಂಡ್ಸ್. ನಾವು ಇವಾಗಲೂ ನಮ್ಮಮ್ಮನ ಅಕ್ಕ ಅಂತಲೇ ಕರೆಯೋದು. ಒಬ್ಬೊಬ್ಬರು ತಮಾಷೆ ಮಾಡ್ತಾರೆ ನಮ್ಮ ಫ್ರೆಂಡ್ಸು, ಹಂಗಾರೆ ನಿಮ್ಮಮ್ಮ ಅಕ್ಕ ಆದರೆ ನಿಮ್ಮಪ್ಪ ಭಾವನ ಅಂತ. ಅದು ಇವಾಗ ಮಾಡ್ತಾಯಿರೋದು. ಇವಾಗ್ಲೂ ಫ್ರೆಂಡ್ಸ್ ನಾವು ನಮ್ಮಮ್ಮನ ಅಕ್ಕ ಅಂತಲೇ ಕರೆಯೋದು, ನಮ್ಮ ಅಪ್ಪನ ನಾವು ಅಣ್ಣ ಅಂತಲೇ ಕರೆಯೋದು. ಅಯ್ಯೋ ನಮ್ಮ ಅಣ್ಣ ಇದ್ದಿದ್ರೆ, ನಮ್ಮ ಅಣ್ಣನ ಅಣ್ಣ ಅಂತ ಕರಿತೀವಲ್ಲ, ಈಗ ನಮ್ಮ ಅಣ್ಣನ ನಮ್ಮ ಅಕ್ಕನ ನಾನು ಹೆಸರಿಡದೆ ಕರೆಯೋದು ಫ್ರೆಂಡ್ಸ್. ನಮ್ಮ ಅಣ್ಣನೂ ಹೆಸರಿಡದೆ ಕರಿತೀನಿ, ನಮ್ಮ ಅಕ್ಕನೂ ಹೆಸರಿಡದೆ ಕರಿತೀನಿ. ನಾನು ಅಕ್ಕ ಅಣ್ಣ ಅಂತ ಕರೆಯೋದಿಲ್ಲ. ಎಷ್ಟೊಂದು ಸಲ ನಮ್ಮ ಅಣ್ಣ ಹೇಳಿದ್ದಾನೆ ನನ್ನ ಅಣ್ಣ ಅಂತ ಕರಿ ಅಂತ. ನನಗೆ ಫ್ರೆಂಡ್ಸ್ ಚಿಕ್ಕದ್ರಿಂದ ಇದೇ ಅಭ್ಯಾಸ. ಹಳ್ಳಿಲಿ ನೀವೇ ನೋಡಿದ್ದೀರಲ್ಲ, ಹೋಗೇ ಬಾರೆ ಅಂತಲೇ ನಾವು ಕರೆಯೋದು. ಇವಾಗಲೂ ನಾನು ಫ್ರೆಂಡ್ಸ್ ನಮ್ಮ ಅಣ್ಣನಿಗೆ ಮೊಮ್ಮಕ್ಕಳಾಗಿದ್ದಾರೆ, ಆದರೂ ನಾನು ಹೋಗೋ ಬಾರೋ ಅಂತಲೇ ಕರೆಯೋದು. ಏನೋ ಹೋಗೋ ಬಾರೋ ಅಂತಲೇ ಕರೆಯೋದು ನಮ್ಮ ಅಣ್ಣನ. ನಮ್ಮ ಅಕ್ಕನೂ ಹೋಗೇ ಬಾರೆ ಅಂತಲೇ ಕರೆಯೋದು. ನಾನು ಫ್ರೆಂಡ್ಸ್ ಎಷ್ಟು ಜನ ಇರಲಿ ಫ್ರೆಂಡ್ಸ್, ಅವ್ರು ಬೀಗರು ಇರಲಿ, ಅವರು ಯಾರೇ ಇರಲಿ ಫ್ರೆಂಡ್ಸ್, ನಾನು ನಮ್ಮ ಅಣ್ಣನ ಅಣ್ಣ ಅಂತ ಕರೆದಿಲ್ಲ. ಇದುವರೆಗೂ ಕರೆದಿಲ್ಲ, ಮುಂದೇನೂ ಕರೆಯೋಲ್ಲ. ನಾನು ಅಣ್ಣ ಹೋಗೋ ಬಾರೋ ಅಂತಲೇ ಕರೆಯೋದು. ಅವನು ಇದುವರೆಗೂ ನೀನು ಯಾವಾಗಲೂ ಒಂದು ಟೈಮಲ್ಲಿ ಹೇಳಿದ್ದ ಚಿಕ್ಕದಿದ್ದಾಗ ಅಣ್ಣ ಅಂತ ಕರಿ ನನ್ನ ಅಂತ.
ನಾನು ಅಣ್ಣ ಅಂತ ಕರೆಯಲ್ಲ ಅಂತ ಹೇಳಿದೆ ಫ್ರೆಂಡ್ಸ್. ಇದುವರೆಗೂ ನಾನು ಅವನ್ನ ಅಣ್ಣ ಬಾರೋ ಹೋಗು ಅಂತ ಕರೆದೆ. ಯಾರ ಹತ್ರ ಹೇಳ್ಬೇಕಾದ್ರೆ ಹೇಳ್ತೀನಿ ಅಷ್ಟೇ, ನಮ್ಮ ಅಣ್ಣನ ಹೆಸರು, ನಮ್ಮ ಅಣ್ಣ, ನಮ್ಮ ಅಕ್ಕ ಇಲ್ಲೇ ಇದ್ದಾರೆ ಅಂತ ಹೇಳ್ತೀನಿ ಹೊರ್ತು ಫ್ರೆಂಡ್ಸ್, ಸುಳ್ಳು ಯಾಕೆ ಹೇಳ್ಕೋಬೇಕು? ನಾನೇ ಅವರೆಲ್ಲಕ್ಕಿಂತ ಚಿಕ್ಕವಳು. ನಾನು ಒಂದು ದಿವಸಕ್ಕೂ ನಮ್ಮ ಅಣ್ಣನ ಅಣ್ಣ ಅಂತ ಕರೆದಿಲ್ಲ, ನಮ್ಮ ಅಕ್ಕನ ಅಕ್ಕ ಅಂತ ಕರೆದಿಲ್ಲ ಫ್ರೆಂಡ್ಸ್. ಅದು ನನಗೆ ಅಭ್ಯಾಸ ಬಂದೋಯ್ತು, ಏನು ಮಾಡೋದು? ಅದು ಹಳ್ಳಿ ಜೀವನ, ನಿಮಗೆ ಗೊತ್ತಲ್ಲ, ಅದೊಂದು ಭಾಷೆನೇ ಚೆಂದ. ಹಂಗಾಗಿ ಫ್ರೆಂಡ್ಸ್, ನನ್ನ ಮನಸ್ಸಲ್ಲಿ ಅನಿಸುತ್ತೆ, ಈಗ ನಮ್ಮಪ್ಪ ಇದ್ದಿದ್ರೆ ಈ ಜನ್ರೇಷನ್ಗೆ ಹೊಂದ್ಕೊಳ್ಳೋದೇನೋ. ಆಮೇಲೆ ಫ್ರೆಂಡ್ಸ್, ನಮ್ಮಪ್ಪ ಯಾವಾಗಲೂ ಅಂತ ಇದ್ದರು, ನನ್ನ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊತೀನಿ, ನನ್ನ ಹೆಣ್ಮಕ್ಳಿಗೆ ಜಮೀನು ಬರಿತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತೆಲ್ಲ ಹೇಳ್ಕೊತಾಯಿದ್ರು. ಅದೇ ನೋಡಿ ಗಾದೆನೇ ಇಲ್ವ, ಬದುಕಿ ನೋಡ್ಕೊತೀನಿ ಇನ್ನವ್ರಿಗೆ ದೇವ್ರು ಆಯಸ್ಸು ಕೊಡಲ್ಲ. ಬದುಕಿದ್ದಂಗೆ ನಾನು ಏನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಜಗಳ ಮಾಡ್ತೀನಿ ಇನ್ನವ್ರಿಗೆ 100 ವರ್ಷ ಗುಂಡು ಕಲ್ಲು ಎತ್ತಾಕಿ ಆಕ್ಸಿಡೆಂಟ್ ಹಾಕಿದ್ರೂ, ಗುಂಡು ಕಲ್ಲು ಎತ್ತಾಕಿದ್ರು ಸಾಯ್ದಂಗೆ ಬದುಕ್ತವೆ ಆ ಮುಂಡೆವು. ಕೆಟ್ಟ ಮನುಷ್ಯರು, ಒಳ್ಳೆಯವ್ರಿಗೆ ಕಾಲ ಇಲ್ಲ ನೋಡಿ. ದೇವ್ರ ಹತ್ರ ಎಷ್ಟು ಮೋಸ ಇದೆ ಫ್ರೆಂಡ್ಸ್. ನಮ್ಮ ತಂದೆ ಒಂದು ದಿವಸಕ್ಕೂ ನಾವು ಅವ್ರ ಹತ್ರ ಒಂದು ಏಟು ಹೊಡೆಸ್ಕೊಂಡಿಲ್ಲ ಫ್ರೆಂಡ್ಸ್, ಹೊಡೆದೂ ಇಲ್ಲ. ಒಂದು ಸಲ ನಮ್ಮಮ್ಮ ನನಗೆ ಕಾಲು ಹೊಡೆದಾಗ ಫ್ರೆಂಡ್ಸ್, ಒಂದೇ ಒಂದು ಚೂರು ರಕ್ತ ಬಂದಿತ್ತು. ನಾನು ಆ ರಕ್ತನೇ ತೋರಿಸ್ಕೊಂಡು ಹಂಗೆ ಕೂತಿದ್ದೆ ಫ್ರೆಂಡ್ಸ್, ಆಚೆಲ್ ಹೊರಗಡೆ. ನಮ್ಮ ತಂದೆ ಬಂದು ನಮ್ಮ ತಾಯಿಗೆ ಹೊಡೆಯೋ ತನಕಲ್ಲೂ ಸುಮ್ಮನೆ ಕೂತಿದ್ದೆ ಆಟ ಮಾಡ್ಕೊಂಡು. ನಾನು ಅದು ನೆನೆಸ್ಕೊಂಡ್ರೆ ಈಗಲೂ ನನಗೆ ಒಂದೊಂದ್ಸಲ ಅಲ್ಲ ನೋಡಿ, ತಂದೆ ಅನ್ನೋರು ಎಷ್ಟಿದು. ಅದು ಸುಮ್ಮನೆ ಏನಕ್ಕೋ ನಮ್ಮಮ್ಮ ಹೊಡೆದಿದ್ದು, ನಮ್ಮಮ್ಮನೂ ಏನು ನಮಗೆ ಜಾಸ್ತಿ ಹೊಡೆದಿಲ್ಲ ಫ್ರೆಂಡ್ಸ್, ಸುಮ್ಮನೆ ಯಾಕೆ ಹೇಳ್ಕೋಬೇಕು. ನಮ್ಮ ಅಕ್ಕಂಗೆ ನಮ್ಮಮ್ಮ ಜಾಸ್ತಿ ಹೊಡೆದಿರೋದು, ನನಗಂದು ಏಟು ನಾನು ಚಿಕ್ಕವಳು. ಯಾವಾಗಲೂ ಒಂದು ಟೈಮ್ ನಮ್ಮ ತಾಯಿ ಹೊಡೆದಿದ್ರು. ಆವಾಗ ನಾನು ಫ್ರೆಂಡ್ಸ್ ನಮ್ಮ ತಂದೆ ಬರೋ ತನಕ ಆಚೆಲ್ಲ ಅಳ್ತಾ ಕೂತಿದ್ದೆ. ಈ ಥರ ನೀವು ಯಾರಾದರೂ ಈ ಥರ ನಿಮ್ಗೆ ಅನುಭವ ಇದ್ದರೆ ನಾನು ಹೇಳೋದು. ಆವಾಗ ಫ್ರೆಂಡ್ಸ್, ನಿಮಗೆ ಗೊತ್ತು, ಊರಲ್ಲೆಲ್ಲ ಆ ಥರ ಸ್ಟೈಲ್ ಇಲ್ಲ. ಈಗ ಫ್ರೆಂಡ್ಸ್, ನನ್ನ ಮನಸ್ಸಲ್ಲಿ ಅನ್ಕೋತೀನಿ, ನಾವು ಈ ಥರ ಎಲ್ಲ ಕೆಲಸ ಮಾಡುವಾಗ, ನಾವಿಷ್ಟು ದುಡ್ಡು ದುಡಿಯುವಾಗ ನಮ್ಮ ತಂದೆ ಇದ್ದಿದ್ರೆ ಎಷ್ಟು ಪಂಚೆ, ಎಷ್ಟು ಶರ್ಟ್ಗಳು ಅವ್ರಿಗೆ ಹಬ್ಬಕ್ಕೆಲ್ಲ ಕೊಡಿಸ್ಬೋದಿತ್ತು ಅಂತ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಳ್ಳೋದು. ಒಂದೊಂದು ಸಲ ನನಗೆ ಆ ಥರ ನೆನಪು ಬರುತ್ತೆ. ಈಗ ನೋಡಿ, ಆವಾಗೆಲ್ಲ ದುಡ್ಡಿಗೆ ಎಷ್ಟು ಕಷ್ಟ. ನಮ್ಮ ತಾಯಿ ನಮಗೆ 100 ರೂಪಾಯಿ ಕೊಟ್ಟರೆ ಸಂಬಳ ಆದಮೇಲೆ ನಾವೊಂದು 5 ಜನ ಫ್ರೆಂಡ್ಸು ಹೊಳೆ ನರಸೀಪುರಕ್ಕೆ ಹೋಗಿ ದೇವೇಗೌಡ ಟ್ಯಾಕೀಸಲ್ಲಿ ಒಂದು ಪಿಕ್ಚರ್ ನೋಡ್ಕೊಂಡು, ಮಸಾಲೆ ದೋಸೆನ ತಿನ್ಕೊಂಡು, ಕಡಲೆಪುರಿ ಫೇಮಸ್ಸು ಅದನ್ನು ತಿನ್ಕೊಂಡು ರೋಡಲ್ಲಿ ನಡ್ಕೊಂಡು ಬರ್ತಾಯಿದ್ದೆ. ನಮ್ಮೂರಿಗೂ ಅಲ್ಲಿಗೂ 2 ಕಿಲೋಮೀಟ್ರು. ಮತ್ತು ನಮ್ಮ ಅಣ್ಣನಿಗೂ ಒಂದೊಂದು ಮಸಾಲೆ ಏನಾದರೂ ತರಬೇಕಿತ್ತು, ಹೇಳಿ ಕಳಿಸ್ತಾ ಇದ್ದ. ಅದು 100 ರೂಪಾಯಿ. ಈಗ 1000 ತಗೊಂಡೋದ್ರು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ನನ್ನ ಮನಸ್ಸಲ್ಲಿ ಫ್ರೆಂಡ್ಸ್, ಯಾರ ಮನಸ್ಸಲ್ಲಿ ಹೆಂಗೋ ಗೊತ್ತಿಲ್ಲ, ನಾನು ಒಂದೊಂದು ಸಲ ನೆನೆಸ್ಕೊತೀನಿ, ನಮ್ಮಪ್ಪ ಏನಾದರೂ ಇವಾಗ ಬದುಕಿದ್ದು, ನಾವಿಷ್ಟು ಸಂಪಾದನೆ ಮಾಡಿ ನಾವಿಷ್ಟು ದುಡಿತಾ ಇದ್ದೀವಿ ಅಂತ ಗೊತ್ತಿದ್ದರೆ, ನಮಗೂ ಹೆಂಗೋ 20,000 ಮೇಲೆ ಸಂಬಳ ಬರುತ್ತೆ. ಆವಾಗ ಅವ್ರಿಗೂ ಬಟ್ಟೆ ಕೊಡಿಸ್ಬೋದಿತ್ತು, ಏನಾದರೂ ಒಂದು ಒಡವೆ ಕೊಡಿಸ್ಬೋದಿತ್ತು. ಆವಾಗೆಲ್ಲ ನಮ್ಮನ್ನು ಕಷ್ಟಪಟ್ಟು ಸಾಕಿದ್ರು. ಈ ಥರ ಮನಸ್ಸಲ್ಲಿ ಅನ್ಸೋದು. ಬಿಡಿ, ನಮ್ಮ ತಾಯಿಗೆ ಫ್ರೆಂಡ್ಸ್ ನಾವು ವರ್ಷಕ್ಕೊಂದು ಸಲ ಸ್ಯಾರಿ ಕೊಡಿಸಿದ್ದೀವಿ, ಎಲ್ಲನೂ ಕೊಡಿಸಿದ್ದೀವಿ, ಇಲ್ಲ ಅನ್ನೋ ಹಾಗಿಲ್ಲ. ಚೆನ್ನಾಗೂ ನೋಡ್ಕೊಂಡಿದ್ವಿ. ಅವ್ರಿಗೆ ಹುಷಾರಿಲ್ದಾಗ, ಕಾಯಿಲೆ ಬಂದಾಗೆಲ್ಲ ಆರೈಕೆ ಮಾಡಿದ್ವಿ. ನನಗಿಂತ ನನ್ನ ಮಗಳು ಜಾಸ್ತಿ ಮಾಡಿದ್ದಾಳೆ ಫ್ರೆಂಡ್ಸ್. ನಾನು ಮಾಡಿದ್ದೀನಿ, ನನ್ನ 10 ಪಟ್ಟಷ್ಟು ನನ್ನ ಮಗಳು ನೋಡ್ಕೊಂಡಿದ್ದಾಳೆ ನಮ್ಮ ತಾಯಿನ. ಆದರೆ ಫ್ರೆಂಡ್ಸ್, ನಮ್ಮ ತಂದೆಗೆ ಹುಷಾರಿದ್ದಾಗ ಒಂದು ವಾರ, ಒಂದು 4 ದಿವಸ ಏನೋ, ನಾನು ಅಷ್ಟು ಬುದ್ಧಿ ಇಲ್ಲ ಅಂದ್ರೂ ನಮ್ಮ ತಂದೆಗೆ ಯೂರಿನ್ ಕಟ್ಕೊಂಡಿತ್ತು. ಸ್ವಲ್ಪ ಒಂದು 2 ಅವರ್ 3 ಅವರು ನಿದ್ದೆಗೆ ಇಟ್ಕೊಂಡು ಅವ್ರ ಜೊತೆ ಕೂತ್ಕೊತಾ ಇದ್ದೆ. ನಮಗೆ ಹುಡುಗಾಟ ಅಲ್ವ, ನಿದ್ದೆ ಬರ್ತಿರ್ಲಿಲ್ವಲ್ಲ. ಹಂಗಾಗಿ ಅಷ್ಟೇ ಫ್ರೆಂಡ್ಸ್ ನನಗೆ ನೆನಪಿರೋದು. ಅವ್ರಿಗೆ ನೀರು ತಂದುಕೊಡೋದು ಕುಡಿಯೋಕ್ಕೆ, ಒಳಗಡೆಯಿಂದ ನಮ್ಮಮ್ಮ ಏನಾದರೂ ಊಟ ಕೊಟ್ಟರೆ ಅದನ್ನೊಂದು 2 ತುತ್ತು ಊಟ ಮಾಡಿಸೋದು. ಆದರೆ ಫ್ರೆಂಡ್ಸ್, ಆವಾಗ ನನಗೆ ಇದು ಪೂರ್ತಿ ಊಟ ತಿನ್ನಿಸ್ಬೇಕು ಇದೆಲ್ಲ ಇಲ್ಲ. ಊಟ ತಿನ್ನಿಸ್ಬೇಕು, ಒಂದು 4 ತುತ್ತು, ಆಮೇಲೆ ಅಲ್ಲೇ ತಟ್ಟೆ. ಹುಡುಗಾಟ ನಿಮಗೆ ಗೊತ್ತಲ್ಲ. ಆಗ ಅಷ್ಟು ನನಗೆ ಸ್ವಲ್ಪ ಬುದ್ಧಿ ಇತ್ತು ಫ್ರೆಂಡ್ಸ್, ಮೆಚ್ಯೂರ್ಡ್ ಆಗಿದೆ. ಆದರೆ ಒಂದು ಸ್ವಲ್ಪ ನಮ್ಮ ಅಕ್ಕ ನಮ್ಮ ಅಣ್ಣನಿಗಿಂತ ನಂಗೆ ಸ್ವಲ್ಪ ಹುಷಾರಾಗಿ ಇದನ್ನು ತಿನ್ನಿಸ್ಬೇಕು ಅನ್ನೋ ಅಷ್ಟು ಬುದ್ಧಿ ಇತ್ತು. ಹಂಗಾಗಿ ಫ್ರೆಂಡ್ಸ್, ಮನಸ್ಸಲ್ಲಿ ಆ ಥರ ಅನಿಸುತ್ತೆ, ಎಲ್ಲಿದೆ ಋಣ. ಹಾಗೆ ಒಂದು 35 ಇಯರ್ಸ್ಗೆ ನಮ್ಮ ತಂದೆ ತುಂಬ ಚಿಕ್ಕ ಏಜಿಗೆ ಸತ್ತೋದ್ರು ಫ್ರೆಂಡ್ಸ್. ಆಮೇಲೆ ನಮ್ಮ ತಂದೆ ನನ್ನ ಥರನೇ ವೈಟ್ಗೆ ಚೆನ್ನಾಗಿದ್ದರು ಫ್ರೆಂಡ್ಸ್. ನಮ್ಮ ತಂದೆ, ನಮ್ಮ ಅತ್ತೆಯವರೆಲ್ಲ ನನಗೆ ಹೇಳ್ತಾರೆ, ಇವಳು ಅವ್ರ ಅಪ್ಪನ ಥರ ಅಂತ. ಅದೇನೋ ನನಗೆ ಗೊತ್ತಿಲ್ಲ, ಅದು ಅವ್ರ ಅನಿಸಿಕೆ. ಅವ್ರ ಮನಸ್ಸಲ್ಲಿ ನಾನು ನಮ್ಮ ಅಪ್ಪನ ಥರ ಅಂತ ಏನೋ ಅನಿಸುತ್ತೇನೋ. ನಮ್ಮ ಅಕ್ಕನೂ ಚೆನ್ನಾಗಿದ್ದಾಳೆ, ನಮ್ಮ ಅಣ್ಣನೂ ಚೆನ್ನಾಗಿದ್ದಾಳೆ ಫ್ರೆಂಡ್ಸ್. ನಾವು 3 ಜನ ಲಕ್ಷಣದಲ್ಲಿ ಏನು ಕಮ್ಮಿ ಇಲ್ಲ. ಅವರು ಸ್ವಲ್ಪ ನನಗಿಂತ ಕಲರ್ ಕಮ್ಮಿ, ಅಷ್ಟೊಂದು ಬಿಟ್ರೆ ಏನಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಫಾದರ್ಸ್ ಡೇ ದಿನ ಇದೆಲ್ಲ ನನಗೆ ನೆನಪಿಗೆ ಬಂತು. ನಮ್ಮ ತಂದೆ ತುಂಬಾ ಒಳ್ಳೆಯ ವ್ಯಕ್ತಿ ಫ್ರೆಂಡ್ಸ್. ಹಂಗಾಗಿ ಅವರು ಒಬ್ರಿಗೊಂದು ಕೆಟ್ಟದ್ದು ಮಾಡಿದವರಲ್ಲ, ಏನೋ ಅಂದವರಲ್ಲ, ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾಯಿದ್ರು. ಆ ದೇವ್ರಿಗೆ ಇಷ್ಟ ಆಗಲಿಲ್ವೋ ಏನೋ. ಮತ್ತು ದೇವ್ರ ಸೇವೆನೂ ತುಂಬ ಜಾಸ್ತಿ ಮಾಡ್ತಾಯಿದ್ರು, ಕರ್ಗ ಹೊರ್ತಾಯಿದ್ರು, ದೇವ್ರ ಪೂಜೆ ಮಾಡ್ತಾಯಿದ್ರು. ಈಗ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ದೇವ್ರ ಪೂಜೆ ಮಾಡಿದ್ರೆ ಅವರು ಸಾಯೋ ಆಗಿಲ್ಲ ಅಂತ ಏನಾದರೂ ಇದೆಯಾ? ನಮ್ಮ ಋಣ, ನಮ್ಮ ಆಯಸ್ಸು ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಬದುಕಿ ಹೋಗ್ಬೇಕಲ್ಲ, ಒಂದು ದಿನ ಇಲ್ಲ ಒಂದು ದಿನ. ಹಂಗಾಗಿ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಯಾಕೆಂದರೆ ಇಷ್ಟು ಒಂಥರ ನನಗೆ ಎಮೋಷನಲ್ ಆಗುತ್ತೆ ನಮ್ಮ ತಂದೆ ವಿಷಯ ಮಾತಾಡ್ಬೇಕಾದ್ರೆ. ಫಾದರ್ಸ್ ಡೇ ಅಂದ ತಕ್ಷಣ ನನಗಿದೆಲ್ಲ ನೆನಪಿಗೆ ಬರುತ್ತೆ. ನಮ್ಮ ಅಪ್ಪನೂ ಇದ್ದಿದ್ರೆ ಇವತ್ತು ಹೆಂಗಿರ್ತಿತ್ತೋ, ಯಾರ್ಯಾರಿಗೆ ನಮ್ಮನ್ನು
ಇನ್ನೂ ರಿಚ್ಚು ಏನೇನು ಅವ್ರ ಮನಸ್ಸಲ್ಲಿ ಬರ್ತಾಯಿತ್ತು, ಚೆನ್ನಾಗಿರೋದ ಮದುವೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬರ್ತಿದ್ದೋ, ಇನ್ನೂ ಜಾಸ್ತಿ ಓದಿಸ್ಬೇಕು ಅಂತ ಅನ್ಕೋತಿದ್ರು, ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಅವ್ರು ಬದುಕೇ ಇಲ್ವಲ್ಲ. ನನ್ನ ತಂದೆ ಸತ್ತೋಗಿ ತುಂಬ ವರ್ಷನೇ ಆಗೋಯ್ತು ಫ್ರೆಂಡ್ಸ್. ಹಂಗಾಗಿ ಅದೆಲ್ಲ ನನಗೆ ಇವಾಗ ನೆನಪಿಗೆ ಬಂತು. ಆದರೆ ಫ್ರೆಂಡ್ಸ್ ಈಗಲೂ ನನ್ನ ಮನಸ್ಸಲ್ಲಿ ಯಾವಾಗಾದ್ರೂ ಅನಿಸುತ್ತೆ, ನಮ್ಮ ತಂದೆ ಯಾರನ್ನಾರು ನೋಡಿದಾಗ, ಯಾರಾದರೂ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಮನೆಗೆ ಒಂದು ತಂದೆ ಬಂದಿದ್ದಾರೆ ಅಂತ ಅಂದಾಗ ನನ್ನ ಮನಸ್ಸಲ್ಲಿ ಅನ್ಸ, ಅಯ್ಯೋ ನಮ್ಮ ಅಪ್ಪನೂ ಇದ್ದಿದ್ರೆ ಈ ಥರ ಬರ್ತಿದ್ರೇನೋ, ನಮಗೂ ತೆಂಗಿನಕಾಯಿ ಮತ್ತು ಬಾಗಿನ ಎಲ್ಲ ನಮ್ಮ ಅಪ್ಪನೂ ತರ್ತಾಯಿದ್ದೀನಿ. ಯಾಕಂದರೆ ನಮ್ಮ ರಿಲೇಷನ್ಗಳು, ನನ್ನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಹೇಳ್ತಾರಲ್ಲ, ನಮ್ಮ ಅಪ್ಪ ಬಂದಿದ್ದರು ಕೊಟ್ಟೋದ್ರು, ನಮ್ಮ ತಾಯಿ ಬಂದಿದ್ರು, ನಮ್ಮ ತಂದೆ ಬಂದಿದ್ದರು ಅಂದಾಗ ಫ್ರೆಂಡ್ಸ್ ನನಗೊಂದು ನೆನಪಾಗುತ್ತೆ, ಅಯ್ಯೋ ನಮ್ಮ ಅಪ್ಪನೂ ಇದ್ದಿದ್ರೆ ಈ ಥರ ನಮಗೆ ಗೌರಿ ಹಬ್ಬದಲ್ಲಿ ನಮಗೆ ಅರಿಶಿನ ಕುಂಕುಮ ಬಾಳೆ ಬಾಗಿನ ಎಲ್ಲ ತಂದು ಕೊಡ್ತಿದ್ರೇನೋ ಫ್ರೆಂಡ್ಸ್. ಅದಂತೂ ಸತ್ಯದ ಮಾತು. ಯಾಕೆ ಅಂದರೆ ನಮ್ಮ ತಂದೆಗೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಇದ್ದಿದ್ದು. ಇದಂತೂ ಫ್ರೆಂಡ್ಸ್ ನಾನು ಬರೆದು ಕೊಡ್ತೀನಿ. ಇದನ್ನಂತೂ ನಮ್ಮ ತಂದೆ ಮಾಡ್ತಾಯಿದ್ರು ಫ್ರೆಂಡ್ಸ್. ಗೌರಿ ಹಬ್ಬದಲ್ಲಂತೂ ನಮ್ಗೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊತಾ ಇದ್ರು. ಇದಂತೂ ನಾನು ಸತ್ಯವಾದ ಮಾತು ಹೇಳ್ತೀನಿ. ಯಾಕೆಂದರೆ ನಮ್ಮ ತಂದೆಗೆ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ, ತುಂಬ ಇಷ್ಟಪಡೋರು. ಒಂದು ಏಟು ಹೊಡಿತಾ ಇರಲಿಲ್ಲ ನಮ್ಮ ಅಕ್ಕಂಗಾಗಿರ್ಬೋದು, ನನಗಾಗಿರ್ಬೋದು. ಅದಂತೂ ಸತ್ಯದ ಮಾತು ಫ್ರೆಂಡ್ಸ್. ಹಂಗೆ ನನಗೆ ಯಾವಾಗಲೂ. ಆಮೇಲೆ ಫ್ರೆಂಡ್ಸ್ ನಮ್ಮ ತಂದೆ ಯುಗಾದಿ ಹಬ್ಬ ಕಳೆದೊಂದು ವಾರದಲ್ಲಿ ನಮ್ಮ ತಂದೆ ತೀರೋಗಿದ್ದು. ನನಗೆ ಯಾವಾಗಲೇ ಯುಗಾದಿ ಹಬ್ಬ ಬರಲಿ ಫ್ರೆಂಡ್ಸ್, ನಾನು ಒಂದು ಯುಗಾದಿ ಹಬ್ಬದಲ್ಲೂ ನಮ್ಮ ತಂದೆನ ನೆನೆಸ್ಕೊಂಡಿಲ್ಲ ಅನ್ನೋ ದಿನವೇ ಇಲ್ಲ. ಅಕಸ್ಮಾತ್ ಊರಿಗೆ ಹಬ್ಬಕ್ಕೆ ಹೋದರೆ ಫ್ರೆಂಡ್ಸ್, ನಮ್ಮೂರಲ್ಲಿ ಕರಗದ ಜಾತ್ರೆ ಬರ್ತಾ ಇರುತ್ತಲ್ಲ, ಆವಾಗ ಎಷ್ಟೊಂದು ಜನ ನಮ್ಮ ತಂದೆ ಫೋಟೋನ ನೋಡಿ ಕಣ್ಣಲ್ಲಿ ನೀರು ತಂದ್ಕೋತಾರೆ, ಹತ್ತಿದ್ದಾರೆ ಆ ಜಾತ್ರೆಯಿಂದ. ಯಾಕಂದರೆ ಆ ಜಾತ್ರೆ ಮಾಡಿ ನಮ್ಮ ತಂದೆ ತೀರೋಗಿದ್ದು. ನಾನಂತೂ ಫ್ರೆಂಡ್ಸ್ ಎಲ್ಲೇ ಇರಲಿ, ಊರಲ್ಲಿರಲಿ ಮತ್ತು ಇಲ್ಲೇ ಇರಲಿ, ಆ ಹಬ್ಬದಲ್ಲಿ ನಾನು ನನ್ನ ತಂದೆನ ನೆನೆಸ್ಕೊಳ್ದೆ ಕಣ್ಣೀರು ಹಾಕ್ತಿರೋ ದಿನ ಅಂತೂ ಖಂಡಿತ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಯಾರೇ ಆಗಲಿ ಫ್ರೆಂಡ್ಸ್, ಒಂದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಾವು ಸಾಯೋ ತನಕ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದರೆ ಯಾರನ್ನು ಬೇಕಾದರೂ ನಾವು ಮರಿಬೋದು, ತಂದೆ ತಾಯಿನ ನೆನೆಸ್ಕೊಳ್ದೇ ಇರೋ ದಿನ ಯಾರಿಗೂ ಇಲ್ಲ. ಯಾರೇ ಆಗಲಿ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ತಂದೆ ತಾಯಿನ ಅವ್ರು ಉಸಿರಿರೋ ತನಕ ಮರೆಯೋಕ್ಕಾಗೋದೇ ಇಲ್ಲ. ಅವರು ನೋಡ್ಕೋಬೋದು, ನೋಡ್ಕೊಳ್ದೇ ಇರ್ಬೋದು. ನಮ್ಮ ಉಸಿರು ನಿಂತೋಗೋ ತನಕ, ನಾವು ಸಾಯೋ ತನಕ ತಂದೆ ತಾಯಿನ ಯಾರೂ ಮರೆಯಲ್ಲ ಫ್ರೆಂಡ್ಸ್. ಆದರೆ ನನ್ನ ತಂದೆ ಅಂತೂ ನನಗೋಸ್ಕರ, ನನಗೆ ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್. ನನ್ನ ತಂದೆ ತುಂಬ ಒಂದು 4 ಜನ ಒಳ್ಳೆಯವ್ರು, 4 ಜನದ ಕೈಲಿ ಒಳ್ಳೆಯವರು ಅನ್ನಿಸ್ಕೊಂಡು ಸತ್ತಿದ್ದಾರೆ ಫ್ರೆಂಡ್ಸ್. ಅದೊಂದು ನನಗೆ ತುಂಬಾ ಖುಷಿ. ನಾನು ಜಾಸ್ತಿ ನಮ್ಮ ತಂದೆನ ಮಿಸ್ ಮಾಡ್ಕೊತೀನಿ. ಯಾವಾಗಾದ್ರೂ ನೆನೆಸ್ಕೊತಾ ಇರ್ತೀನಿ. ಒಂದು ಹಬ್ಬ ಬಂದರೂ ನೆನೆಸ್ಕೊತೀನಿ. ಒಂದು ಗೌರಿ ಹಬ್ಬದಲ್ಲಿ ಅವರು ಬಾಗಿನ ಕೊಡೋಕ್ಕೆ ನಮ್ಮ ತಂದೆ ಬಂದಿದ್ದರು, ಎಲ್ಲರೂ ಬಂದಿದ್ದರು ಅಂದಾಗ ನಾನು ಎಷ್ಟೋ ಸಲ ನೆನೆಸ್ಕೊಂಡು ಫ್ರೆಂಡ್ಸ್ ಕಣ್ಣೀರು ಹಾಕಿರೋದು ಉಂಟು. ಯುಗಾದಿ ಹಬ್ಬದಲ್ಲಿ ನಾನು ಹತ್ತಿರೋದು ಉಂಟು. ಒಂದೊಂದು ಅರ್ಧ ಅವರು, ಒಂದೊಂದು ಕಾಲು ಅವರೆಲ್ಲ ಕಣ್ಣೀರಿಟ್ಟಿದ್ದೀನಿ ನಮ್ಮ ತಂದೆನ ನೆನೆಸ್ಕೊಂಡು ಯುಗಾದಿ ಹಬ್ಬದಲ್ಲಿ. ಮತ್ತು ಗೌರಿ ಹಬ್ಬದಲ್ಲಂತೂ ಫ್ರೆಂಡ್ಸ್ ನಾನು ನಮ್ಮ ತಂದೆನ ತುಂಬಾ ನೆನೆಸ್ಕೊತೀನಿ. ಯಾಕೆಂದರೆ ಫ್ರೆಂಡ್ಸ್, ನಮಗೆ ಗದ್ದೆನೂ ಸ್ವಂತನೇ ಇದೆ, ತೋಟನೂ ಸ್ವಂತನೇ ಇದೆ. ಏನೂ ನಮ್ಮ ಅಪ್ಪನ ಮನೇಲಿ ಫ್ರೆಂಡ್ಸ್ ಇವಾಗ್ಲೂ ದುಡ್ಡು ಕೊಟ್ಟು ತೆಂಗಿನಕಾಯಿ ತರಲ್ಲ, ದುಡ್ಡು ಕೊಟ್ಟು ಒಂದು ಅರ್ಧ kg ಅಕ್ಕಿ ತರಲ್ಲ ಫ್ರೆಂಡ್ಸ್. ನಾನೇನು ಹೊಗಳಕತ್ತಾ ಇಲ್ಲ. ನಮ್ಮ ತಂದೆ ಮನೇಲಿ ಫ್ರೆಂಡ್ಸ್ ಭತ್ತನ ಅವರೇ ಅಕ್ಕಿ ಮಾಡಿಸ್ಕೊಂಡು ಬರ್ತಾರೆ. ಒಂದು ತೆಂಗಿನಕಾಯಿನೂ ₹1 ಕೊಟ್ಟು ದುಡ್ತಾರಲ್ಲ, ಒಂದು 1/4 kg ಅಕ್ಕಿನೂ ದುಡ್ಡು ಕೊಡ್ತಾರಲ್ಲ, ಅವರೇ ಬೆಳೆದು ಅವರೇ ತಿಂತಾರೆ ನಮ್ಮ ತಂದೆ ಮನೇಲಿ. ಇವತ್ತಿಗೂ ಅದೇ ರೀತಿ ಫ್ರೆಂಡ್ಸ್. ಅದಕ್ಕೆ ಯಾಕೆ ಗೊತ್ತಾ, ಹಂಗಾಗಿ ನಮ್ಮ ತಂದೆ ಇದ್ದಿದ್ರೆ ಮನೇಲೇ ಎಲ್ಲನೂ ಬೆಳೀತಾಯಿದ್ರು. ಇನ್ನೇನು ಬಳೆ ಒಂದು ನಮಗೆ ತರಬೇಕಿತ್ತು, ತಗೊಂಡು ಬರ್ತಾಯಿದ್ರೇನೋ. ನಾನು ಒಂದು ಗೌರಿ ಹಬ್ಬದಲ್ಲಿ ಆಗಿರ್ಬೋದು, ಯುಗಾದಿ ಹಬ್ಬದಲ್ಲಿ ಆಗಿರ್ಬೋದು ಫ್ರೆಂಡ್ಸ್, ನಾನು ಜಾಸ್ತಿ ನೆನೆಸ್ಕೊತೀನಿ ನಮ್ಮ ತಂದೆನ. ಅಷ್ಟು ನಾನು ಹತ್ತಿರವಾಗಿದೆ. ನಾನು ಚಿಕ್ಕವಳು ಬೇರೆ. ಆಮೇಲೆ ಫ್ರೆಂಡ್ಸ್ ನಮ್ಮ ತಂದೆ ನಮ್ಮಮ್ಮ ಆಪ್ರೇಷನ್ ಮಾಡ್ಸೋಕ್ಕೆ ಹೋದ್ರೂ ಮತ್ತೆ ಅವ್ರನ್ನ ರಿಟರ್ನ್ ಕರ್ಕೊಬಂದು ನನಗೊಂದು ಗಂಡು ಮಗು ಬೇಕು ಅಂತ, ಆಮೇಲೆ ನಾನು ಹೆಣ್ಣು ಪಾಪು ಆಗಿಬಿಟ್ಟಿದ್ದು, ಹೆಣ್ಣಾಗಿ ನಾನು ಹುಟ್ಟಿದ್ದು. ಗಂಡು ಪಾಪು ಬೇಕು ಅಂತ ಆಸೆಯಿಂದ ಇನ್ನೊಂದು ಮಗು ಆಗಲಿ ಅಂತ ನಮ್ಮ ತಾಯಿಗೆ ಕೇಳ್ಕೊಂಡು ಇನ್ನೊಂದು ಮಗು ಆಗಲಿ ನಮಗೆ ಅಂತ ರಿಟರ್ನ್ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದು ಆಮೇಲೆ ನಾನು ಹುಟ್ಟಿದ್ದು ಫ್ರೆಂಡ್ಸ್. ಹಾಗಾಗಿ ನಮ್ಮ ತಂದೆ ನನ್ನ ಒಂದು ಗಂಡು ಮಗು ರೀತಿಯೇ ನೋಡ್ಕೊತಾಯಿದ್ರು. ಹಂಗಾಗಿ ಫ್ರೆಂಡ್ಸ್ ಸ್ವಲ್ಪ ನನಗೆ ಹಂಗೆ ಅದನ್ನು ಮಾತ್ರ ನಾನು ಯಾವಾಗಲೇ ಆಗಲಿ ಫ್ರೆಂಡ್ಸ್ ಮರೆಯಲ್ಲ. ಗೌರಿ ಹಬ್ಬ, ಯುಗಾದಿ ಹಬ್ಬ ಬಂದರೆ ಫ್ರೆಂಡ್ಸ್ ನಾನು ಎಷ್ಟೇ ಖುಷಿಯಿಂದ ಸ್ಯಾರಿ ತಗೊಂಡಿರಲಿ, ಎಷ್ಟು ದುಡ್ಡಿಂದ ಸ್ಯಾರಿ ತಗೊಂಡು ನನ್ನ ಮನೇಲಿ ಹಬ್ಬ ಮಾಡ್ತಾಯಿರಲಿ, ಇದೊಂದು ನೆನಪು ಮಾತ್ರ ನಾನು ಸಾಯೋ ತನಕನೂ ಹೋಗಲ್ಲ ಫ್ರೆಂಡ್ಸ್. ನಾನು ಮರೆಯೋದೇ ಇಲ್ಲ. ನನ್ನ ಮಗಳೂ ಸೀರೆ ತಂದು ಕೊಡ್ತಾಳೆ ನನಗೆ. ಗೌರಿ ಹಬ್ಬದಲ್ಲಿ ನಮ್ಮ ಮಮ್ಮಿ
ಸಂಕಟ ಪಡಬಾರ್ದು ಅಂತ. ಈಗ ಅವಳು ಇಂಜಿನಿಯರ್ ಕೆಲಸ ಮಾಡ್ತಾಳೆ, ನಾನು ಮರೆತ್ರೂ ಅವಳು ಮರೆಯಲ್ಲ, ಬಳೆ ತಂದು ಕೊಡ್ತಾಳೆ, ಸೀರೆ ತಂದು ಕೊಡ್ತಾಳೆ. ಅವಳು ಎಷ್ಟೇ ಸಾವಿರದನ್ನ ತಂದು ಕೊಟ್ಟರು ಫ್ರೆಂಡ್ಸ್, ನನಗೆ ಒಂದು ಸೈಡಲ್ಲಿ ಈ ನೆನಪು ಬಂದೇ ಬರುತ್ತೆ. ನಾನು ಕಣ್ಣೀರು ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ಕಾರಣಕ್ಕೂ ಅಳದೇ ಇರೋ ದಿನ ಇಲ್ಲ. ನಾನು ಎಲ್ಲರ ಮುಂದೆ ಅಳಲಿಲ್ಲ ಅಂದ್ರೂ ಒಂದು ಕ್ಷಣ ಬೆಳಗ್ಗೆ ಸಂಜೆ ಆಗೋದ್ರೊಳಗೆ ಫ್ರೆಂಡ್ಸ್ ನನ್ನ ಕಣ್ಣಲ್ಲಿ ನೀರು ಖಂಡಿತ ಬಂದಿದೆ ಫ್ರೆಂಡ್ಸ್. ಇದೇ ಥರ ನಿಮಗೆಲ್ರಿಗೂ ಏನಾದರೂ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಆದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ತಂದೆ ಬಗ್ಗೆ ನನಗಿಷ್ಟೊಂದು ಹೇಳ್ಕೋಬೇಕು ಅನ್ನಿಸ್ತು, ನಾನು ಹೇಳ್ಕೊಂಡಿದ್ದೀನಿ. ಎಲ್ಲರೂ ಜೀವನದಲ್ಲಿ ಅವರವ್ರ ತಂದೆನೇ ಹೀರೋ, ತಾಯಿನೇ ಹೀರೋ ಅಂತಾರೆ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ರೀತಿಲಿ ಎರಡೂ ಜನನೂ ನಮಗೆ ಹೀರೋನೇ ಅವರವ್ರ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.